ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಶ್ರೀಮತಿ ಶಾರದಾಂಬ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರ ಹೆಸರಿನಲ್ಲಿ ದತ್ತಿ ನ್ಯಾಸವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರುವಂಥ ಅವರ ಚಿರಂಜೀವಿ ಅವರೇ ಹಾಗೂ ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗೋದಕ್ಕಿಂತ ಮುನ್ನ ನಿನ್ನೆ ದಿವಸ ಆ ಆತ್ಮಜ್ಞಾನಿ ಸಿದ್ಧ ಅಲ್ಲ ಸಂಸಿದ್ಧ ಹೇಗಿರ್ತಾನೆ, ಅವನಿಗೆ ಸಿಗುವಂತಹ ಪುಣ್ಯ ಎಂಥದ್ದು, ಕರ್ಮದಿಂದ ಸಿಗುವಂತಹ ಪುಣ್ಯ ಮತ್ತು ಜ್ಞಾನದಿಂದ ಸಿಗುವಂತಹ ಪುಣ್ಯ ಎರಡರ ಮಧ್ಯೆಯಲ್ಲೂ ಎಷ್ಟೊಂದು ವ್ಯತ್ಯಾಸ. ಕರ್ಮದಿಂದ ಸಿಗುವಂತಹದ್ದು ಅದು ಕ್ಷಯವಾಗಿ ಹೋಗುವಂತಹದ್ದು, ಆದರೆ ಜ್ಞಾನದಿಂದ ಸಿಗುವಂತಹದ್ದು ಕ್ಷಯ ಆಗುವಂತಹದ್ದು ಅಲ್ಲ, ಅದು ಶಾಶ್ವತವಾದಂಥ ಸುಖ ಅಂತ ಹೇಳಿ, ಆ ಜ್ಞಾನ ಒಂದು ಪಡೆದರೆ ಮತ್ತಿನ್ನು ಯಾವ ಮಹಾಸಂಗಮದಲ್ಲೂ ತೀರ್ಥದಲ್ಲೂ ಸ್ನಾನ ಮಾಡಬೇಕಾದದ್ದಿಲ್ಲ. ಅವನಿಗೆ ಅವನು ಪಡೆದಂಥ ಜ್ಞಾನದಿಂದಲೇ ಸ್ನಾತಂ ತೇನ ಸಮಸ್ತ ತೀರ್ಥ ಸಲಿಲೆ ಅದೆಲ್ಲವೂ ಸಹ ಸಹಜವಾಗಿ ಬಂದುಬಿಡ್ತದೆ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ನಮ್ಮೆಲ್ಲರ ಈ ಕ್ರಿಯೆಯ ಉದ್ದೇಶ ಏನು? ನಾವು ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ತೇವೆ, ಮಾಡುವ ಉದ್ದೇಶ ಏನು? ದೇಹದ ಶುದ್ಧಿಗಾಗಿಯೋ? ದೇಹದ ಶುದ್ಧಿಗೆ ಅಂತಾದರೆ ನಮ್ಮ ಮನೆ ನೀರು ನಮ್ಮ ದೇಹವನ್ನು ಶುದ್ಧ ಮಾಡೋದಿಲ್ವೋ? ಅಲ್ಲಿಗೆ ಯಾಕೆ ಹೋಗಬೇಕು? ಅಂದರೆ ನಾವು ಸಂಗಮಗಳಿಗೆ ಹೋಗಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡೋದು ದೇಹದ ಶುದ್ಧಿಗಾಗಿ ಅಲ್ಲ, ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆದುಕೊಳ್ಳುವುದರ ಮೂಲಕ ಮನಸ್ಸಿನ ಶುದ್ಧಿಗಾಗಿ, ಅಂತಃಕರಣದ ಶುದ್ಧಿಗಾಗಿ. ಆ ಅಂತಃಕರಣ ಕೆಲವು ಸಲ ತೀರ್ಥ ಸ್ನಾನದಿಂದ ಆಗಬಹುದು, ಆಗದೇನೂ ಇರಬಹುದು. ನಾನು ಆವಾಗ ಹೇಳೋದುಂಟು, ಬಹಳ ಕಷ್ಟಪಟ್ಟು ಪವಿತ್ರರಾಗಬೇಕು ಅಂತ ಗಂಗಾ ನದಿಯಲ್ಲಿ ಹೋಗಿ ನಾವು ಮುಳುಕ ಹಾಕ್ತೇವೆ. ಹಾಗೆ ಮುಳುಗುವಾಗ ನಮಗೇನಿರಬೇಕು? ಒಂದೋ ಆ ಜಾಹ್ನವಿಯ ಸ್ಮರಣೆ ಬರ್ತಾ ಇರಬೇಕು, ಇಲ್ಲ ಆ ಜಾಹ್ನವಿ ಯಾವನ ಪಾದದಿಂದ ಹರಿದು ಬಂದಲೋ ಆ ಮೂಲವನ್ನಾದರೂ ಸ್ಮರಣೆ ಮಾಡಬೇಕು. ಅದಿಲ್ಲ, ಈಕೆ ಅತ್ಯಂತ ಪವಿತ್ರ ವಸ್ತು ಅಂತ ಯಾವಾತ ಪ್ರಪಂಚಕ್ಕೆ ತನ್ನ ತಲೆಯನ್ನು ಇರಿಸಿಕೊಂಡು ತೋರಿಸಿದನೋ ಆ ಪರಮೇಶ್ವರನ ಸ್ಮರಣೆಯಾಗಿದ್ರೂ ಬರಬೇಕು. ಈ ಮೂರಲ್ಲಿ ಯಾವುದೂ ಬರದೆ ಮನೆಯನ್ನು ಬಿಟ್ಟು ಬಂದು ಒಂದು ವಾರ ಆಯಿತು,
ಹುಡುಗರು ಮನೆ ಬೀಗ ಹಾಕಿದ್ರೋ ಇಲ್ವೋ, ಪೇಪರ್ ಅವನು ಬಂದಿದ್ನೋ ಏನೋ, ಹಾಲ್ನವನು ತಕರಾರು ಮಾಡಿದ್ನೋ ಏನೋ, ಏನು ಮಾಡೋದು, ಆದಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡು ಮುಳುಕ ಹಾಕಿದರೆ ಗಂಗಾ ಸ್ನಾನ ಮಾಡಿದ ಪುಣ್ಯ ಬರುತ್ತಾ? ಮನಸ್ಸು ಶುದ್ಧವಾಗತ್ತಾ? ಹಾಗಾಗಿ ಸ್ನಾನದಿಂದ ಅಂತಃಕರಣ ಶುದ್ಧ ಆಗಬಹುದು, ಆಗದೇನೂ ಇರಬಹುದು. ಆದರೆ ಜ್ಞಾನದಿಂದ ಮಾತ್ರ ಅದು ಶುದ್ಧ ಆಗೇ ಆಗುತ್ತೆ. ಯಾಕೆ ಅಂತ ಕೇಳಿದರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಆ ಜ್ಞಾನ ಎನ್ನುವಂಥ ಅಗ್ನಿ ಜನ್ಮ ಜನ್ಮಾಂತರದ ಕೊಳೆಯನ್ನೆಲ್ಲ ಸುಟ್ಟು ತೇಗಿಬಿಡುತ್ತೆ ಅದು ಅಂತ. ಹಾಗಾಗಿ ಆ ಜ್ಞಾನಿಯ ಅಂತಃಕರಣ ಅಷ್ಟು ಪರಿಶುದ್ಧವಾದದ್ರಿಂದ ಒಂದಲ್ಲ ಎರಡಲ್ಲ ಸಾವಿರಾರು ಸಂಗಮದಲ್ಲಿ ಸ್ನಾನ ಮಾಡಿದ ಪುಣ್ಯ ಅವನಿಗೆ ಏಕಕಾಲದಲ್ಲಿ ಬರುತ್ತೆ. ಅಂದರೆ ಸಂಗಮದಲ್ಲಿ ಸ್ನಾನ ಮಾಡಿದಾಗ ಅಂತಃಕರಣ ಹೇಗೆ ಶುದ್ಧವಾಗಿರುತ್ತೋ ಅದು ಅವನಿಗೆ ಸಹಜವಾಗಿ ತನ್ನ ಜ್ಞಾನದ ನೆಲೆಯಿಂದ ಆಗಿರುತ್ತೆ. ಹಾಗಾಗಿ ಮತ್ತವನು ಸಂಗಮಕ್ಕೆ ಹೋಗಿ ಸ್ನಾನ ಮಾಡಬೇಕಾದ್ದಿಲ್ಲ. ಈ ಮಾತು ವಿವೇಕ ಚೂಡಾಮಣಿಯಲ್ಲಿ ಅಷ್ಟೇ ಅಲ್ಲ ಹೇಳುವುದು. ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಇಂಥ ಮಾತನ್ನು ಹೇಳ್ತಾರೆ. ನಮ್ಮಲ್ಲಿ ಕೆಲವು ಜನರಿಗೆ ಒಂದು ಭಾವನೆ ಉಂಟು, ಅಯ್ಯೋ ನಮ್ಮ ಪಕ್ಕದ ಮನೆಯವರು ಯಾತ್ರೆಗೆ ಹೋದರು, ನಮಗೆ ಯಾತ್ರೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ. ಯಾತ್ರೆಗೆ ಹೋಗ್ಲಿಕ್ಕೆ ಆಗದೇ ಇರುವಂತಹ ಇವರ ಮನಸ್ಸು ಅವ್ರ ಜೊತೆ ಯಾತ್ರೆಗೆ ಹೋಗಿರುತ್ತೆ. ಯಾತ್ರೆಗೆ ಹೋದ ಅವರ ಮನಸ್ಸು ಇವರ ಜೊತೆ ಓಡಾಡ್ತಾ ಇರುತ್ತೆ. ಇಲ್ಲಿ ಎಂತಹ ವಿಡಂಬನೆ ನೋಡಿ, ವಿಚಾರ ಮಾಡಿ, ಹೌದಾ ಅಲ್ವ ಅಂತ. ಇದು ಪಕ್ಕದ ಮನೆಯವರಿಗೆ ಆಗಬೇಕು ಅಂತಲ್ಲ, ನಮಗೂ ಎಷ್ಟೋ ಸಲ ಆಗ್ತಾ ಇರುತ್ತೆ ಹೀಗೆ ಅಂತ. ಹಾಗಾಗಿ ನನಗೆ ಯಾತ್ರೆ ಮಾಡಲಿಕ್ಕಾಗಲಿಲ್ಲ, ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕಾಗಲಿಲ್ಲ ಅಂತ ಪಶ್ಚಾತ್ತಾಪ ಪಡಬೇಕಾದಿಲ್ಲ ಅಂತ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ನಿನ್ನ ಈ 3 ಕಣ್ಣುಗಳನ್ನು ಧ್ಯಾನ ಮಾಡಿದರೆ ಜಗನ್ಮಾತೆ ಶಿವನ ಸ್ವರೂಪಿಣಿ, ಆದ್ದರಿಂದ ಅವಳಿಗೂ ಹಣೆಗಣ್ಣು ಉಂಟು. ಅಹಸ್ಸೂತೆ ಸವ್ಯಂ ತವನಯನ ಮರ್ಕಾತ್ಮಕತೆಯ ಅಂತ ಹೇಳಿ ತ್ರಿಯಾಮಾಂ ವಾಮಂತೆ ಅಂತೆಲ್ಲ ಹೇಳ್ತಾರೆ ಅವರು. ಒಂದು ಗಂಗಾ, ಇನ್ನೊಂದು ಯಮುನಾ, ಇನ್ನೊಂದು ಸರಸ್ವತಿ ಅಂತ ಹೇಳಿ ಆ 3 ಕಣ್ಣುಗಳು ಇರುವಂಥ ಸ್ಥಳವನ್ನು ಧ್ಯಾನ ಮಾಡಿದರೆ ಅವನಿಗೆ ಸಂಗಮ ಸ್ನಾನಕ್ಕಿಂತ ಹೆಚ್ಚು ಪುಣ್ಯ. ಕುಳಿತಲ್ಲಿ ಸಂಗಮ ಬರ್ತದೆ, ಸಂಗಮಕ್ಕೆ ನಾವು ಹೋಗಬೇಕಾದದ್ದಿಲ್ಲ. ಇದು ನಮಗೆ ತಕ್ಷಣಕ್ಕೆ ಒಪ್ಪಿಗೆ ಆಗೋದಿಲ್ಲ. ಯಾಕೆಂದ್ರೆ ನಮಗೊಂದಿಷ್ಟು ಅಲ್ಲಿ ಹೋಗಿ ಗುದ್ದಾಟ ಮಾಡಿ ಒಬ್ಬರ ಮೇಲೊಬ್ಬರು ಬಿದ್ದು ಆಮೇಲೆ ಅವ್ರು ಮಾಡಿದ ಎಲ್ಲ ಮೋಸಗಳನ್ನು ಅನುಭವಿಸ್ಕೊಂಡು ಆಮೇಲೆ ಮನೆಗೆ ಬಂದು 1-2 ತಿಂಗಳು ಅವ್ರನ್ನು ಬೈತಾ ಇದ್ರೇನೆ ನಮಗೆ ಸಂಗಮ ಸ್ನಾನ ಮಾಡಿದ ಪುಣ್ಯ. ಅಷ್ಟು ಕಿತ್ಕೊಂಡ್ರು ಇಷ್ಟು ಕಿತ್ಕೊಂಡ್ರು ಅಂತ. ಅದಕ್ಕಿಂತ ಇದು ಎಷ್ಟು ಸುಲಭವಾದ ಮಾರ್ಗ ನೋಡಿ. ಆದರೆ ಇದನ್ನು ಯಾರು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಗೊತ್ತಾ? ಜ್ಞಾನ ಮಾರ್ಗದಲ್ಲಿ, ತಪ್ಪು ತಿಳ್ಕೊಳ್ಬೇಡಿ, ಕರ್ಮ ಮಾರ್ಗದಲ್ಲಿರುವ ಆದಾಯ ಇರೋದಿಲ್ಲ. ಕ್ಷಮಿಸಬೇಕು, ಕರ್ಮ ಮಾರ್ಗದಲ್ಲಿ ಆಗಲ್ಲ. ಅವನು ಸಂಗಮಕ್ಕೆ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನು, ಅಲ್ಲಿ ಬೇಕಾದ್ರೆ ನಿಮ್ಮ ಮದುವೆ ಮಾಡಿಸ್ತಾರೆ ಹೊಸದಾಗಿ, ಅದನ್ನು ದಾನನೂ ಮಾಡಿಸ್ಬಿಡ್ತಾರೆ ಅಲ್ವಾ, ಗೊತ್ತು ಇದೆಲ್ಲ, ನಮಗೂ ಖುಷಿ. ಆಮೇಲೆ ಏನು ಕೇಳಿದ ನಂತರ ಈ ಎಮೋಷನಲ್ ಬ್ಲ್ಯಾಕ್ ಮೇಲ್, ಅಲ್ಲಿ ಹೇಳಿದಾಗ ಆ ಸ್ಥಳದಲ್ಲಿ ನಿಂತವ್ರು ಹೇಳಿದಾಗ ನಾವು ಅದನ್ನು ಕೇಳಿದಾಗ ಬೇಡ ಅಂತ ಹೇಳಲಿಕ್ಕೆ ನಮಗೆ ಧೈರ್ಯ ಇಲ್ಲ. ಮಾಡಿಸೋಣ ಅಂದರೆ ಕಡಿಮೆ ಇದೆಯಲ್ಲ ಅಂತ. ಈ ಎಲ್ಲ ಸಮಸ್ಯೆಗಳಲ್ಲಿ ಒಂದು ರೀತಿಯ ಹೊಯ್ದಾಟದಲ್ಲಿ ಮನಸ್ಸು ಇಲ್ಲದ ಮನಸ್ಸಿನಿಂದ ಅದನ್ನು ಮಾಡಿ ಬರುತ್ತೆ. ಇಂತಹ ಸ್ನಾನಕ್ಕಿಂತ ನಾವು ಕುಳಿತಲ್ಲೇ ಆ ಸಂಗಮ ಸ್ನಾನ ನಮಗಾಗತ್ತೆ ಅಂತಾರೆ. ಒಂದೇ ಒಂದು ಏಕಾಗ್ರತೆ ಆಗತ್ತೆ ಅಂತಂದ್ರೆ ಯಾಕೆ ಬಿಡಬೇಕು? ಹಾಗಾಗಿ ಅದು ಕೇವಲ ಇಲ್ಲೊಂದೇ ಅಷ್ಟಲ್ಲ, ಜಗನ್ಮಾತೆಯ ಪ್ರಾರ್ಥನೆಯಲ್ಲೂ ಈ ಮಾತನ್ನು ಹೇಳ್ತಾರೆ ಅವರು. ಹೀಗೆ ಆ ಜ್ಞಾನಿ ಅವನು ಮತ್ತಿನ್ನೇನು ಸಂಗಮಕ್ಕೆ ಹೋಗಿ ಸ್ನಾನ ಮಾಡಬೇಕಿದ್ದಿಲ್ಲ, ಎಲ್ಲ ನದಿಗಳು ಅವನ ಹತ್ರ ಬಂದಿರ್ತವೆ. ಮತ್ತಷ್ಟೇ ಅಲ್ಲ, ಅವನಿನ್ನೇನು ದಾನ ಮಾಡಬೇಕಾದಿಲ್ಲ. ಯಾಕೆಂದರೆ ಈ ಭೂಮಿ ಇನ್ನೇ ಮರೆತಿರ್ತಾನೆ, ನಂದಲ್ಲ ಅನ್ನೋ ಭಾವನೆ. ದಾನ ಕೊಟ್ಟರೆ ಏನ್ರಿ ಆಗತ್ತೆ?
ನಾನು ಇದನ್ನು ನಿಮಗೆ ದಾನ ಕೊಟ್ಟೆ ಅಂದರೆ ಏನಂತ ಅರ್ಥ? ಸ್ವಸ್ವತ್ವ ನಿವೃತ್ತಿಪೂರ್ವಕ ಪರಸ್ವತ್ವ ಆರೋಪಣೆ. ಇದು ನಂದಲ್ಲ ಅಂತ ಅಂದ್ಕೊಂಡು ನಿಮಗೆ ಕೊಟ್ಟೆ, ಇವತ್ತಿನೇ ನಿಮ್ಮದು ಅಂತಲ್ವಾ? ಜ್ಞಾನ ಬಂದ ಮರುಕ್ಷಣದಲ್ಲಿ ತನ್ನದು ಅನ್ನೋದು ಯಾವುದಾದ್ರು ಇರುತ್ತ ಅವನಿಗೆ? ಅವನಂತ ಮಹಾದಾನ ಯಾರ್ರೀ ಮಾಡಿರ್ತಾರೆ? ಹಾಗಾಗಿ ಹೇಳ್ತಾರೆ, ಅವನು ಮಾಡಿದ್ದು ಒಂದು 60-40 ಸೈಟಿನ ದಾನ ಅಲ್ಲ, ಇಡೀ ಭೂಮಂಡಲದ ದಾನ. ದಾನ ಕೊಟ್ಟನಾದ್ರ ನೆನಪಿರುತ್ತಾ? ನೆನಪಿಸಿಕೊಳ್ಳಬಾರದು. ಜ್ಞಾನಿ ಅದನ್ನು ಮರೆತು ಬಿಡ್ತಾನೆ, ಎಲ್ಲವನ್ನೂ ಮರಿತಾನೆ, ಬ್ರಹ್ಮವಸ್ತುವನ್ನು ಬಿಟ್ಟು. ಹಾಗಾಗಿ ಅದು ದಾನ. ಎಷ್ಟು ಸುಂದರವಾದ ಕಲ್ಪನೆ ನೋಡಿ. ಅದಾದ ಮೇಲೆ ಯಜ್ಞಾನಾಂಚ ಸಹಸ್ರಮಿಷ್ಟಮಖಿಲ ದೇವಾಶ್ಚ ಸಂತರ್ಪಿತಾ. ಯಜ್ಞ ಅಂದ್ರೆ ಏನು? ದೇವತೋದ್ದೇಶನ ದ್ರವ್ಯ ತ್ಯಾಗ ಯಾಗ ಅಂತ. ದೇವತೆಗಳನ್ನು ಉದ್ದೇಶಿಸಿ ದ್ರವ್ಯವನ್ನು ತ್ಯಾಗ ಮಾಡುವುದು ಯಾಗ. ಅಥವಾ ಒಂದು ಕಡೆಗೆ ಸಂಗ್ರಹಿಸಿ ಇಟ್ಟಿದ್ದ ಸಂಪತ್ತನ್ನು 10 ಜನರಿಗೆ ಹಂಚುವುದು ಯಾಗ. ಯಾಗದ ಉದ್ದೇಶವೇ ಅದು, ಯಜ್ಞ ಅನ್ನೋದಕ್ಕೆ ಅರ್ಥವೇ ಅದು. ಪ್ರಶ್ನೆ ಅಷ್ಟಲ್ಲ ನೋಡಿ, ಇವನೇನು ಮಾಡ್ತಾನೆ? ತಾನು ಗಳಿಸಿದಂಥ ಜ್ಞಾನವನ್ನು ಬಾಯಿ ಮೂಲಕ ಹೇಳಬೇಕು ಅಂತಿಲ್ಲ, ಕಣ್ಣಿಂದ ನೋಡಿದ್ರು ಸಾಕು, 100 ಜನರಿಗೆ ಹಂಚಿಬಿಡ್ತಾನವನು. ಅವರ ದೃಷ್ಟಿ ಬಿದ್ದರೆ ಸಾಕು ಅಂತ. ಆ ಜ್ಞಾನಿಗಳ ದೃಷ್ಟಿ ಇದಲ್ಲೂ ದಾನ ಅಂತ. ಈ ಸಂದರ್ಭ ಬಂದಾಗ ನನಗೊಂದು ಘಟನೆ ಓದಿದ್ದು ನೆನಪಾಗುತ್ತೆ. ಪ್ರಾತಸ್ಮರಣೀಯನಂಥ ಈ ವ್ಯಾಖ್ಯಾನವಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅವರು ಬಹಳ ಕಾಲ ಅಂತರ್ಮುಖರಾಗ್ತಿದ್ರು, ಗೊತ್ತು ಈ ವಿಷಯ ನಿಮಗೆ. ಅದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿರುವಂತಹ ಒಬ್ಬ ಅಂಚೆ ಕಚೇರಿಯ ಗುಮಾಸ್ತನಿಗೆ ಶೃಂಗೇರಿಗೆ ವರ್ಗಾವಣೆ ಆಯಿತಂತೆ. ಆತ ಶೃಂಗೇರಿಗೆ ಹೋದವನಲ್ಲ. ಆದರೆ ಇವನಿಗೆ ಒಂದು ಭಾವನೆ ಇತ್ತು, ಶೃಂಗೇರಿ ಅದು ಕೊಂಪೆ, ವರ್ಷದಲ್ಲಿ 5 ತಿಂಗಳ ಜೋರಾಗಿ ಮಳೆ ಸುರಿಯುತ್ತೆ, ಆಗ ಬೇರೆ ಕಾಲರಾ ರೋಗ ವ್ಯಾಪಿಸಿದಂತಹ ಸಮಯ. ಹಾಗಾಗಿ ಮೈಸೂರನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟ ಇಲ್ಲದೆ ತನ್ನ ಟ್ರಾನ್ಸ್ಫರನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋದಕ್ಕೆ ಅಂತ ಏನೆಲ್ಲ ಬೇಕೋ ಎಲ್ಲ ಪ್ರಯತ್ನ ಮಾಡಿದಂತೆ. ಕೊನೆಗೆ ಹೋಗಿ ಅವನ ಮೇಲಧಿಕಾರಿಯನ್ನು ಕಂಡು ಹೇಳಿದಂತೆ, ದಯವಿಟ್ಟು ನನಗೆ ಇದನ್ನು ಕ್ಯಾನ್ಸಲ್ ಮಾಡಿಕೊಡಿ ಹೀಗೆ ಅಂತ. ಆ ಅಧಿಕಾರಿ ಹೇಳಿದಂತೆ, ನಿಮ್ಮ ಊರು ಮೈಸೂರೇನಾ ಬೇರೆನಾ? ಮೈಸೂರೇನೆ. ನೀವು ಶೃಂಗೇರಿ ನೋಡಿದ್ದೀರಾ? ನೋಡಲಿಲ್ಲ. ಇದಕ್ಕಿಂತ ದೊಡ್ಡ ದುರ್ದೈವ ಇನ್ನೇನುಂಟು ಅಂತ ಕೇಳಿದ್ರಂತೆ ಅವರು. ಯಾಕೆಂದರೆ ಜ್ಞಾನದ ತಾಣ ಅದು. ಅದಕ್ಕಿಂತ ಜಾಸ್ತಿ ಜ್ಞಾನಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಏನು ಬರುತ್ತೋ ಆಕಾರ ಇವಾಗ ಅಲ್ಲಿ ಉಂಟು. ಹೋಗಿ ಹೋಗಿ ನೀವು ಸಹ ಆ ಸಂಪ್ರದಾಯದವರು ಅಂತ ಹೇಳ್ತೀರಾ. ಎಷ್ಟೋ ಜನ ಬದುಕಿನಲ್ಲಿ ಅಲ್ಲೋಗಿ ಇರಬೇಕು ಅಂತ ಹಪಹಪಿಸ್ತಾರೆ. ಯಾಕ್ರಿ ಹೀಗೆ ಹೇಳ್ತಿದ್ದೀರಾ, ಹೋಗ್ರಿ ಮೊದಲು ಅಂತ ಹೇಳಿ ಅವರ ಪ್ರಾರ್ಥನೆಯನ್ನು ಈಡೇರಿಸದೆ ಬಲವಂತ ಕಳಿಸೇ ಬಿಟ್ಟ. ಅಂತೂ ಶೃಂಗೇರಿಗೆ ಈ ವ್ಯಕ್ತಿ ಬಂದರು. ಬಂದ ಆದ ಮೇಲೆ ಕೋಪ ಇವರಿಗೆ. ಮೊದಲನೇದಾಗಿ ನನ್ನ ಕ್ಯಾನ್ಸಲ್ ಮಾಡಿಸಲಿಲ್ಲ ಅಂಥೇಳಿ ಆ ಅಂಚೆ ಕಚೇರಿ ಅದರ ಮುಂದ್ಗಡೆ ಒಂದು ಆಸ್ಪತ್ರೆ ಇತ್ತಂತೆ. ಅಷ್ಟರಲ್ಲೇ 2.5 ತಿಂಗಳಾದರೂ ಸಹ ಶಾರದಾ ಗುಡಿಯ ಕಡೆಗೆ ಮುಖ ಮಾಡಲಿಲ್ವಂತೆ. ಇನ್ನು ನರಸಿಂಹವನ ಬಿಡಿ, ಆವಾಗಿನ್ನು ಬ್ರಿಡ್ಜ್ ಏನೂ ಆಗಿರಲಿಲ್ಲ, ಆ ಕಡೆಗಂತೂ ಹೋಗಲೇ ಇಲ್ಲ. ಈಗ ಕೊನೆಗೆ ಶತಾಯಗತಾಯ ಒಂದು ಲಾಂಗ್ ಲೀವನ್ನು ಹಾಕ್ಬೋಣ ಅಂಥೇಳಿ ಆ ಆಸ್ಪತ್ರೆ ಎದುರುಗಡೆಗೆ ಇತ್ತಲ್ಲ, ಅದು ಮಾತ್ರ 2 ಗೊತ್ತಿದ್ದು ಅವರಿಗೆ, ಪೋಸ್ಟ್ ಆಫೀಸು ಮತ್ತು ಆಸ್ಪತ್ರೆ 2ನೇ. ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ತಯಾರು ಮಾಡಿಸಿ ಇದನ್ನು ಕೊಟ್ಬಿಟ್ಟು ನಾಳೆ ಮೈಸೂರಿಗೆ ಹತ್ತೇ ಬಿಡೋಣ ಅಂತ ತೀರ್ಮಾನ ಮಾಡಿದ್ರಂತೆ. ಹೇಗೂ ಹೋಗೋದು, ಮತ್ ಪುನಃ ಅದನ್ನು ರಾಜೀನಾಮೆ ಕೊಟ್ಟರೂ ಚಿಂತೆ ಇಲ್ಲ, ಮತ್ ಪುನಃ ಬರೋದಿಲ್ಲ, ಹೋಗೋಕ್ಕಿಂತ ಮೊದಲು ಬಂದು ತಪ್ಪಿಗೆ ಒಮ್ಮೆ ಶಾರದಾ ಗುಡಿ ಹೋಗ್ಬಿಡ್ತೇನೆ ಅಂತ ಹೋದರಂತೆ. ಹೋದರು. ಹೋಗಿ ಇನ್ನೇನು ದರ್ಶನ ಮಾಡ್ಕೊಂಡು ಬರಬೇಕು ಅಷ್ಟೊತ್ತಿಗೆ ಯಾರೋ ಆ ಕಡೆಯಿಂದ ಬಂದ್ರಂತೆ. ಏನೋ ಒಂದು ರೀತಿ ಪರಿಚಯ ಇದ್ದವ್ರ ಹಂಗೆ, ಓ ಬನ್ನಿ, ನೀವು ಹೊಸ್ತಾಗಿ ಬಂದಿದ್ದೀರಿ ಅಂತ ಕಾಣುತ್ತೆ, ದರ್ಶನ ಆಯ್ತಲ್ವ ಅಮ್ಮನವರಿದ್ದು, ಬನ್ನಿ ಹಾಗೆ ನರಸಿಂಹನಕ್ಕೂ ಹೋಗಿ ಬಂದ್ಬೋಣ ಅಂತ ಕರೆದ್ರಂತೆ ಅವರನ್ನು. ಆಗ ಇಲ್ಲ ಇಲ್ಲ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಇನ್ನೊಂದು ಸಲ ಬಂದಾಗ ನೋಡ್ತೇನೆ ಹೀಗೆ ಆ ಕಡೆ ಅಂತ. ಆಗ ತಕ್ಷಣ ಆ ವ್ಯಕ್ತಿ ಹೇಳದಂತೆ, ಇನ್ನೊಂದು ಸಲ ಬಂದಾಗಲೂ ನೋಡ್ತೀರಂತೆ, ಈಗಲೂ ನೋಡ್ತೀರಂತೆ, ಬನ್ನಿ ಅಂತ.
ಸರಿ, ಹೊಳೆಯನ್ನು ದಾಟಿಸಿ ಕರ್ಕೊಂಡೇ ಹೋದರು. ಅವ್ರನ್ನ ಕರ್ಕೊಂಡು ಹೋದ ಮೇಲೆ ಅಲ್ಲಿ ಇನ್ನೇನು ಆ ಕಡೆ ಹೋಗಬೇಕು, ಎಲ್ಲರೂ ತಪ್ಪಿಸ್ಕೊಳ್ಳೋಣ ಅಂತ ಬಹಳ ಪ್ರಯತ್ನ ಪಟ್ಟರಂತೆ. ಯಾಕೆಂದರೆ ಅವರು ಸ್ನಾನ ಮಾಡದೆ ಅಷ್ಟೊತ್ತಿಗೆ 3 ದಿವಸ ಆಗಿತ್ತಂತೆ. ಒಳಗಡೆಯಿಂದ ಒಂದು ರೀತಿಯ ಗಿಲ್ಟಿ. ಇಷ್ಟಾಗ್ತಾ ಇರುವಾಗಲೇ ಇವರು ಹೋಗ್ತಾ ಇದ್ದಾರೆ, ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಅಷ್ಟೊತ್ತಿಗೆ ಬಹಿರ್ಮುಖರಾಗಿ ದಿಢೀರಂತ ಬಂದೇ ಬಿಟ್ರಂತೆ. ಯಾವ ವ್ಯಕ್ತಿ ಕರ್ಕೊಂಡು ಹೋಗಿದ್ನ ಅವರು ದೀರ್ಘ ಪ್ರಣಾಮ ಮಾಡಿದರು. ಇವರಿಗೆ ಅವರೇ ಅಂತ ಗೊತ್ತಿಲ್ಲವಲ್ಲ, ಸಾಲದ ಕಳಕು 3 ದಿವಸ ಸ್ನಾನ ಆಗಲಿಲ್ಲ, ಮೈಸೂರಲ್ಲಿದೆ ಮನಸ್ಸು ಇಲ್ಲಿಲ್ವಲ್ಲ, ಹಾಗೆಯೇ ನಿಂತಿದ್ರಂತೆ. ನೋಡಿ ಹೇಳಿದ್ರಂತೆ, ಏನು ಪ್ರಯತ್ನ ಪಟ್ಟರೂ ಪ್ರಯೋಜನ ಆಗೋದಿಲ್ಲ, ನಿಮಗೆ ಕ್ಯಾನ್ಸಲ್ ಆಗೋಲ್ಲ ವರ್ಗಾವಣೆ ಅಂತ. ಅಷ್ಟೇ ನಿಮ್ಮ ವರ್ಗಾವಣೆ ಕ್ಯಾನ್ಸಲ್ ಆಗೋಲ್ಲ. ಒಮ್ಮೆ ಹೀಗೆ ನೋಡಿದ ತಕ್ಷಣ ನೋಡಿ ಅವರು ಹಂಚುವುದು ಜ್ಞಾನ ಹೇಗೆ ಅಂತ. ಆ ಮಾತನ್ನು ಕೇಳಿದ ತಕ್ಷಣ ಈ ವ್ಯಕ್ತಿ ಬೆವತು ಸ್ನಾನ ಮಾಡಿದ್ರಂತೆ. ಅವರೇ ಹೇಳ್ತಾರೆ, ಒಂದು ಕ್ಷಣಕಾಲದಲ್ಲಿ ಆ ಮನಸ್ಸು ಏನೆಲ್ಲ ಯೋಚನೆ ಮಾಡಿತ್ತು, ಎಂಥ ಜಾಗದಲ್ಲಿದ್ದು ನಾನು ಎಂಥವ್ರನ್ನ ದರ್ಶನ ಮಾಡಿದೆ, ನನ್ನ ನರನಾಡಿಗಳನ್ನೆಲ್ಲ ನನ್ನನ್ನು ನೋಡಿದ ತಕ್ಷಣ ಅಧ್ಯಯನ ಮಾಡಿಬಿಟ್ರಲ್ಲ, ಛೇ 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 ಅಂಥೇಳಿ ದೀರ್ಘದಂಡ ಪ್ರಣಾಮ ಮಾಡಿದ್ರಂತೆ. ಆಮೇಲೆ ಅವರೇ ಹೇಳಿದ್ರಂತೆ, ನಾಳೆ ಸ್ನಾನ ಎಲ್ಲ ಮಾಡಿ ಶುಚಿಯಾಗಿ ಬನ್ನಿ ಅಂತ. ಮಾರನೇ ದಿವಸ ಹೋದ್ರಂತೆ, ದರ್ಶನ ಮಾಡಿ ಆದಮೇಲೆ ಹೇಳಿದ್ರಂತೆ, ಯೋಚನೆ ಮಾಡಬೇಡಿ, ಜಗನ್ಮಾತೆಯ ಸನ್ನಿಧಿಗೆ ಬಂದಿದ್ದೀರಿ, ನಿಶ್ಚಿಂತೆಯಿಂದ ಮಾಡಿ, ಎಲ್ಲವೂ ಒಳ್ಳೆಯದಾಗುತ್ತೆ, ಇಷ್ಟೇ ಹೇಳಿದ್ದವರು. ಆಮೇಲೆ ಸ್ವಾರಸ್ಯ ಅಂದರೆ ಏನಾಯಿತು ಅಂದರೆ, ಅವರು ಎಲ್ಲೆಲ್ಲಿ ಸವಾರಿ ಹೋಗ್ತಿದ್ರು ಅಲ್ಲೆಲ್ಲ ಹೋಗೋದಕ್ಕೆ ಇಷ್ಟಪಡ್ತಿದ್ರು ಅವರು. ಅವರು ಹಂಚುವ ಜ್ಞಾನ ಅದೇ ಹೇಗೆ ಅಂತ ಕೇಳಿದರೆ ಹೇಳಲಿಕ್ಕೆ ಆಗುವುದಿಲ್ಲ. ಇದಲ್ವ ಯಜ್ಞ, ಸಂಕಟವನ್ನು ದೂರ ಮಾಡಿ ನಮಗೆ ಬೇಕಾದನ್ನು ಕೊಡುವುದಲ್ವ ಯಜ್ಞ ಅದು. ಹಾಗಾಗಿ ಆ ಜ್ಞಾನಿ ಎಲ್ಲ ಯಜ್ಞವನ್ನೂ ಮಾಡಿದಂಥ ಪುಣ್ಯ ಅವನ ಬಳಿಯಲ್ಲಿರುತ್ತೆ. ಮತ್ತೆ ಅಖಿಲ ದೇವಾಶ್ಚ ಸಂಪೂಜಿತಾ. ಇನ್ನು ಸಂಪತ್ತನ್ನು ಹಂಚುತ್ತಾನೆ ಅಂತ ಹೇಳಿದ್ದಾನೆ. ಸಂಪತ್ತನ್ನು ಹಂಚುತ್ತಾರೆ. ಸಂಪತ್ತನ್ನು ಹಂಚಿದಾಗ ಅವರ ಹತ್ರ ಏನಿರ್ತದೆ? ಖಾಲಿ ಆಗ್ತದೆ. ಹಾಗೆ ಜ್ಞಾನಿ ಹತ್ರ ಏನಿರ್ತದೆ? ಲೌಕಿಕವಾದ ಯಾವ ಸಂಪತ್ತು ಇಲ್ಲ. ಹಾಗಾಗಿ ಅವರು ನಿಜವಾಗಿಯೂ ಸಹ ಆ ಯಜ್ಞವನ್ನು ಮಾಡಿದವರು. ಮತ್ತೆ ಸಂಸಾರಾಚ್ಚ ಸಮುದ್ರತ ಸ್ವಪಿತರಃ, ಅವರಿಗೆ ಒಳ್ಳೆಯದಾಗಲಿ ಅಂಥೇಳಿ ವಾರ್ಷಿಕವಾದ ಶ್ರಾದ್ದವನ್ನು ಮಕ್ಕಳು ಮಾಡಬೇಕು. ಇವನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈತ ಅಂದರೆ ಮಗ ಕರ್ತನಾದವನು ಶ್ರಾದ್ದ ಮಾಡಿದರೆ ಹೆಚ್ಚು ಅಂದರೆ ತನ್ನ ತಂದೆ ತಾಯಿಯರಿಗೆ ಗತಿಸಿದ, ಅಥವಾ ಹೆಚ್ಚು ಅಂದರೆ ಅಜ್ಜ ಅಜ್ಜಿಗೆ ಮಾಡ್ತಾನೆ. ಅಪ್ಪ ಅಮ್ಮನಿಗೆ ಮಾಡೋದಿಲ್ಲ, ಇನ್ನು ಅಜ್ಜ ಅಜ್ಜಿಗೆ ಎಲ್ರಿ ಮಾಡ್ತಾರೆ ತಾನೆ, ಮಾಡಿದರೆ ಅಂತ ಅದಕ್ಕೋಸ್ಕರ ನಾನು ಹೇಳಿದೆ. ಆದರೆ ಈತ ಹಾಗಲ್ಲ, ತನ್ನ ಹಿಂದಿನ 7 ತಲೆಮಾರಿನ ಪಿತೃಗಳನ್ನು ತೃಪ್ತಿಪಡಿಸ್ತಾನೆ. ಮತ್ತು ಮುಂದಿನ 7 ತಲೆಮಾರಿನವರಿಗೂ ಸಹ ಸದ್ಗತಿ ಆಗೋದಿಲ್ಲ ಅಂತ ಇಲ್ಲವೇ ಇಲ್ಲ, ಗ್ಯಾರಂಟಿ ಹೇಳಿ ನಾವು ಮಾಡುವಂತಹ ಆ ಪಿತೃಕ್ರಿಯೆ ಶ್ರೇಷ್ಠವೋ, ಇವನು ತನ್ನ ಜ್ಞಾನದ ನೆಲೆಯಲ್ಲಿ ಸಹಜವಾಗಿ ಆಗ್ತಾ ಇರುತ್ತಲ್ಲ ಅದು ಶ್ರೇಷ್ಠವೋ. ಅದರಿಂದ ಸ್ವಪಿತರಃ ತ್ರೈಲೋಕ್ಯ ಪೂಜ್ಯೋಪ್ಯಸೌ. ಇಷ್ಟೆಲ್ಲ ಮಾಡಿದ ಒಬ್ಬ ಮನುಷ್ಯ ಅವನನ್ನು ಎಲ್ಲರೂ ಯಜ್ಞ ಯಾಗ ಮಾಡಿದ ಅಂತ ಗೌರವಿಸೇ ಬಿಡ್ತಾರೆ ಅಂತ ಏನೂ ಇಲ್ಲ. ಆದರೆ ಈತ ಮಾತ್ರ ಸರ್ವರಿಂದ ಪೂಜ್ಯ. ಹಾಗಾಗಿ ಇಂಥವನಿಗೆ ಜನ್ಮ ಕೊಟ್ಟಂಥ ತಾಯಿ ಜನನೀಕೃತಾರ್ಥ. ಮತ್ತಷ್ಟೇ ಅಲ್ಲ, ವಿಶ್ವಂಭರ ಪುಣ್ಯವತಿ ಚ ಅಂತ ಹೇಳ್ತಾರೆ. ಈ ಭೂಮಿ ಅದು ಪುಣ್ಯವತಿ, ಅಂಥವನಿಂದಾಗಿ ಪವಿತ್ರಳಾಗ್ತಾಳೆ ಅಂತ. ಇಷ್ಟನ್ನು ನಿನ್ನೆ ದಿವಸ ನಾವು ನೋಡಿದ್ವಿ. ಇಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು. ನಿನ್ನೆ ದಿವಸ ನಾನು ಈ ಮಾತನ್ನು ಹೇಳ್ತಾ, ಜ್ಞಾನಿಗಳು
ತೀರ್ಥಾಟನೆ ಮಾಡುವ ಅವಶ್ಯಕತೆ ಇಲ್ಲ. ಆದರೂ ಸಹ ಅವರು ಕೆಲವು ಸಲ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅನ್ನೋದೊಂದು ಪ್ರಶ್ನೆ. ನೋಡಿ, ತೀರ್ಥಕ್ಷೇತ್ರಕ್ಕೆ ಯಾವಾಗಲೂ ಸಾಮಾನ್ಯವಾಗಿ 3 ತರಹದ ಜನರು ಹೋಗ್ತಾರೆ. ಮೊದಲನೆಯವರು ತೀರಾ ಒಂದು ರೀತಿಯ ಏನು ಹೇಳಬೇಕು, ಸಾಮಾನ್ಯವಾದ ಬುದ್ಧಿ ಇರುವ ಜನ. ಯಾಕೆ ಈ ಮಾತು ಹೇಳ್ತಾನೆ ಕೇಳಿದರೆ, ಅವರಿಗೆ ತಮ್ಮ ಪ್ರದೇಶವನ್ನೆಲ್ಲ ಮಲಿನ ಮಾಡಿದ್ದು ಸಾಕು ಅಂತ ಅನ್ನಿಸದೇ ಇರುವುದರಿಂದ ತೀರ್ಥಕ್ಷೇತ್ರಗಳಿಗೂ ಹೋಗಿ ಅಲ್ಲೂ ಮಲಿನವನ್ನು ಮಾಡಿ ಬರ್ತಾರೆ. ಏನು ಆಶ್ಚರ್ಯ ಅಲ್ಲ, ಅಲ್ಲಿ ಹೋಗಿಯೂ ಸಹ ಮಾಡಬಾರ್ದನ್ನೇ ಮಾಡ್ತಾರೆ. ಮತ್ತೆ ಇನ್ನೇನಾಗುತ್ತೆ ಕೇಳಿದ್ರೆ, ಅಲ್ಲಿ ಹೋಗಿ ಈ ಮಾಡಬಾರ್ದನ್ನು ಮಾಡಿದಾಗ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಬೇರೆ ಕ್ಷೇತ್ರದಲ್ಲಿ ಮಾಡಿದಂತಹ ಪಾಪ ಪುಣ್ಯಕ್ಷೇತ್ರದಲ್ಲಿ ನಾಶ ಆಗುತ್ತೆ. ಆದರೆ ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದರೆ ಅದನ್ನು ಕಳ್ಕೊಳ್ಳೋದಿಲ್ಲಿ ವಜ್ರಲೇಪೋ ಭವಿಷ್ಯತಿ. ಒಂಥರ ಡೈಮಂಡ್ ಅಂಗಿ ಹಾಕ್ಕೊಂಡಂಗೆ ಅದು ಹಾಗೇ ಇರ್ತದೆ. ಇಂಥವರು ಕೆಲ ಜನ ಹೋಗ್ತಾರೆ ಅಲ್ಲಿಗೆ. ಇರಲಿ, ಇಂಥವರು ತೀರ್ಥಕ್ಷೇತ್ರದಿಂದ ಪರಿಶುದ್ಧರಾಗುವುದಿಲ್ಲ. ಇವರು ತಮ್ಮ ಪಾಪದಿಂದ ತೀರ್ಥಕ್ಷೇತ್ರವನ್ನು ಮಲಿನಗೊಳಿಸ್ತಾರೆ. ಇವರು ಮೊದಲನೇ ಗುಂಪಿನವರು. ಇನ್ನು ಕೆಲವು ಜನ ಇರ್ತಾರೆ, ಅವರು ಮಲಿನ ಮಾಡೋದಿಲ್ಲ, ಅವರು ಹೋಗದೆ ನಾವು ಪವಿತ್ರರಾಗಿ ಬರಬೇಕು ಅಂಥೇಳಿ ಆ ತೀರ್ಥಕ್ಷೇತ್ರಕ್ಕೆ ಹೋಗಿ ಪವಿತ್ರರಾಗಿ ಬರ್ತಾರೆ. ಇವರು ಮಧ್ಯಮ ವರ್ಗದವರು. ಬಹಳಷ್ಟು ಜನ ಈ ಗುಂಪಲ್ಲೇ ಬರ್ತಾರೆ. ಇನ್ನು 3ನೇ ಗುಂಪಿನವರು ಇರ್ತಾರೆ. ಅವರು ತೀರ್ಥಕ್ಷೇತ್ರದಿಂದ ತಾವು ಪವಿತ್ರರಾಗೋದಕ್ಕೆ ಹೋಗೋದಿಲ್ಲ, ತೀರ್ಥಕ್ಷೇತ್ರವನ್ನು ಪವಿತ್ರವನ್ನಾಗಿ ಮಾಡೋದಕ್ಕೆ ಅವರು ಹೋಗ್ತಾರೆ. ಜ್ಞಾನಿಗಳು ತೀರ್ಥಾಟನೆ ಮಾಡುವುದು ಅದಕ್ಕೋಸ್ಕರ. ನಿನ್ನೆ ದಿವಸ ಧರ್ಮರಾಯ ವಿದುರನ ಹತ್ರ ಕೇಳಿದ ಅಂತ ಹೇಳಿದ್ನಲ್ಲ, ವಿದುರನಂಥವರು ಜ್ಞಾನಿಗಳು ಸಜ್ಜನರು ಯಾಕೆ ತೀರ್ಥಾಟನೆ ಮಾಡ್ತಾರೆ ಕೇಳಿದರೆ, ಅವರು ಸ್ವಾಂತಸ್ಥೇನ ಗದಾಭೃತ, ತಮ್ಮ ಹೃದಯದಲ್ಲಿರುವಂತಹ ನಿರಂತರ ಪರಮಾತ್ಮ ಚಿಂತನೆಯಿಂದ ಅಂಥವರಲ್ಲಿ ಹೋದಿದ್ರಿಂದ ಆ ಭೂಮಿ ಪವಿತ್ರವಾಗ್ತದೆ. ತೀರ್ಥಕ್ಷೇತ್ರ ಅದು ನಿಜವಾಗಿಯೂ ತೀರ್ಥತ್ವವನ್ನು ಪಡೀತದೆ. ಜ್ಞಾನಿಗಳು ಹೋಗ್ತಾರೆ. ಅವ್ರು ಹೋಗದೇ ಇದ್ದರೆ ಈ ಅಲ್ಲಿಂದ ನಾವು ಪವಿತ್ರನಾಗಿ ಬರಬೇಕು ಅನ್ನುವಂತಹ ಭಾವನೆ ಜನ ಇರ್ತಾರಲ್ಲ, ಅವರಿಗೆ ಅನ್ಯಾಯ ಆಗಿಬಿಡುತ್ತದೆ. ವಿಚಾರ ಮಾಡಿ. ಅಷ್ಟು ಹಿನ್ನೆಲೆಯಲ್ಲಿ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯವತಿ ಚಯೇನ. ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಕೇಳಿದರೆ, ಬಹಳಷ್ಟು ಸ್ಥಳಗಳಲ್ಲಿ ಆ ಜ್ಞಾನಿಗಳು ಅಲ್ಲಿ ಸಂಚಾರ ಮಾಡಿದ್ದಾರೆ, ಅದರಿಂದ ಅದಕ್ಕೆ ಬೆಲೆ. ಅಥವಾ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇದೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬೆಲೆ. ಪರಮಾತ್ಮನ ಸಾನ್ನಿಧ್ಯವೂ ಸಹ ಈ ಜ್ಞಾನಿಗಳ ಒಂದು ಇರುವಿಕೆಯಿಂದಾಗಿ ಅದಕ್ಕೆ ಹೆಚ್ಚು ಬೆಲೆ ಬರ್ತದೆ ಅಲ್ಲಿಗೆ. ಇಡೀ ಭೂಮಂಡಲವೇ ಇಂಥ ಜ್ಞಾನಿಗಳಿಂದ ಪವಿತ್ರವಾಗ್ತದೆ ಅಂತ ಆದಮೇಲೆ ಅಂಥ ಜ್ಞಾನಿಗಳು ಅವರು ನಡೆದಾಡುವಂತಹ ಜ್ಞಾನದ ಉಂಡೆ ಅಂತ ಹೇಳ್ತಾ, ಅಪಾರ ಸಂವಿತ್ ಸುಖ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ. ಯಾಕೆಂದರೆ ಅವನ ಚೇತಸ್ಸು, ಮನಸ್ಸಿದೆಯಲ್ಲ, ಆ ಬ್ರಹ್ಮವಸ್ತುವಿನಲ್ಲಿ ಲೀನವಾಗಿ ಬಿಟ್ಟಿದೆ. ನಾನು ಎನ್ನುವಂಥ ಭಾವವೇ ಅವನಿಗೆ ಇಲ್ಲ. ಹಾಗಾಗಿ ಅವನಷ್ಟು ಪರಿಶುದ್ಧ ಅಂತ ಹೇಳ್ತಾ, ಉಪನಿಷತ್ತು ಒಂದು ಮಾತು ಹೇಳುತ್ತೆ ಅಂತ ಗುರುಗಳು ವ್ಯಾಖ್ಯಾನದ ಕೊನೆಗೆ ಬರೀತಾರೆ. ಇಂತಹ ಆತ್ಮಜ್ಞಾನ ಸಿಕ್ಕಿದರೆ ಬಿಡಬೇಡ. ತಸ್ಮಾತ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿ ಕಾಮಃ ಅಂತ. ಆದ್ದರಿಂದ ಅಂತಹ ಆತ್ಮಜ್ಞಾನಿಯನ್ನ ಅರ್ಚಿಸಬೇಕು. ಯಾರು? ಭೂತಿ ಕಾಮ, ಬದುಕಿನಲ್ಲಿ ಒಳಿತನ್ನು ಇಷ್ಟಪಡುವವನು. ಯಾಕೆ ಅವನನ್ನು ಅರ್ಚಿಸಬೇಕು ಅಂತಂದರೆ, ಮುಂಡಕೋಪನಿಷತ್ತು ಹೇಳುತ್ತೆ, ಯಂ ಲೋಕಂ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾತ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿ ಕಾಮಃ. ಆ ಜ್ಞಾನಿ ಯಂ ಲೋಕಂ ಸಂವಿಭಾತಿ, ಅವನು ತನ್ನ ಜ್ಞಾನದ ನೆಲೆಯಲ್ಲಿ ಇಂಥ ಲೋಕಕ್ಕೆ ಹೋಗಬೇಕು ಅಂತ ಇಷ್ಟಪಟ್ಟರೆ ಆ ಕ್ಷಣದಲ್ಲಿ ಅಲ್ಲಿಗೆ ಹೋಗ್ತಾನಂತೆ ಅಂತ. ಅವನಷ್ಟೇ ಅಲ್ಲ,
ಅಕಸ್ಮಾತ್ತಾಗಿ ಅವನ ಹತ್ರ ಇರುವಂಥ ಅತ್ಯಂತ ಒಬ್ಬ ಸಜ್ಜನ ಶಿಷ್ಯ ಅದನ್ನು ಇಷ್ಟಪಟ್ಟರೆ, ನನ್ನ ಪಿತೃಗಳನ್ನು ನಾನು ನೋಡಬೇಕು ಅಂತ ಅವನ ಅಪೇಕ್ಷೆ ಪಟ್ಟರೆ ಆ ಪಿತೃಗಳನ್ನು ಆತ ತೋರಿಸಬಲ್ಲ ಅಂತ. ಅಂಥ ಸಾಮರ್ಥ್ಯ ಇರುವವನು ಅಂತ. ಯಂ ಯಂ ಲೋಕಂ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್. ಅವನು ಏನು ಬಯಸ್ತಾನೋ, ಬಯಸೋದೇ ಇಲ್ಲ ಅವನು, ಅಕಸ್ಮಾತ್ತಾಗಿ ಬಯಸಿದರೆ ಕಾಮನೆಗಳೆಲ್ಲ ಕೈಕಟ್ಟಿ ನಿಲ್ತವಂತೆ ಅವನ ಎದುರುಗಡೆಗೆ. ಯಾಕೆ ಅಂತ ಕೇಳಿದರೆ, ತಂ ತಂ ಲೋಕಂ ಜಯತಿ ಜಯತೆ, ಆ ಎಲ್ಲ ಲೋಕವನ್ನು ಸಹ ಅವನು ಜಯಿತಾನೆ. ಜಯತೆ ಅಂದರೆ ಪಡಿತಾನೆ ಅಂತ ಅರ್ಥ. ಅಂತಹ ಆತ್ಮಜ್ಞಾನಿ ಸಿಕ್ಕಾಗ ಅರ್ಚಯೇತ್, ಅವನನ್ನು ಪೂಜಿಸು, ಅವನನ್ನು ಪೂಜಿಸು. ಪಾದ ಪ್ರಕ್ಷಾಳನ ಮಾಡು ಕೊಟ್ಟರೆ, ಕೊಡೋದಿಲ್ಲ. ಯಾರೋ ಪಗಲಿ ಪರವಾಗಿಲ್ಲ ತೊಳೆರಿ ಪೂಜೆ ಮಾಡಿ ಅಂತ ಹೇಳ್ತಾರೋ ಅದು ನಿಮಗೆ ಬಿಟ್ಟಿದ್ದು ಅಷ್ಟೆ. ಅಷ್ಟು ಹಿನ್ನೆಲೆಯಲ್ಲಿ ತಸ್ಮಾತ್ ಆತ್ಮಜ್ಞಂ ಹ್ಯರ್ಚಯೇದ್ ಭೂತಿಕಾಮಃ, ಹೀಗೆ ಉಪನಿಷತ್ತು ಹೇಳಿದಂಥ ಮಾತನ್ನು ಹೇಳ್ತಾ ಆ ಜ್ಞಾನಿ ಎಂಥವನು ಅನ್ನುವಂಥ ಮಾತನ್ನು ಈ 26ನೇ ಶ್ಲೋಕ ಹೇಳಿದ್ದನ್ನು ನಾವು ನೋಡಿದ್ವಿ. ಅದರ ಅವಶಿಷ್ಟ ಭಾಗವನ್ನು ಈಗ ಚಿಂತನೆ ಮಾಡಿದ್ದಾಯಿತು. ಇನ್ನು ಮುಂದೆ ಸುಮಾರು 12-13 ಶ್ಲೋಕಗಳಲ್ಲಿ ಜೀವನ್ಮುಕ್ತನ ಲಕ್ಷಣವನ್ನು ಹೇಳ್ತಾರೆ. ಜೀವನ್ಮುಕ್ತ ಅಂದರೂ ಒಂದೇ, ಸ್ಥಿತಪ್ರಜ್ಞ ಅಂದರೂ ಒಂದೇ, ಕೇವಲ ಶಬ್ದ ಬೇರೆ, ಎರಡು ಒಂದೇ ಅರ್ಥ. ಜೀವನ್ಮುಕ್ತ ಲಕ್ಷಣೆ ಜ್ಞಾತೆ ಸಾಧಕೈ ಮುಮುಕ್ಷುಭಿ ತಥಾ ಸ್ಥಾತು ಪ್ರಯತಿತು ಶಕ್ಯತೆ. ಜೀವನ್ಮುಕ್ತರ ಲಕ್ಷಣವನ್ನಾದರೂ ಯಾಕೆ ಹೇಳಬೇಕು ಅಂತಂದರೆ, ಅವನ ಲಕ್ಷಣ ನಮಗೆ ಗೊತ್ತಾದರೆ, ಯಾರೋ ಕೆಲವು ಜನ ಲಕ್ಷ ಜನರ ಮಧ್ಯೆ, 10 ಲಕ್ಷ ಜನರ ಮಧ್ಯೆಯಲ್ಲಿ ಓಹೋ ಈ ಲಕ್ಷಣ ಉಳ್ಳವನು ಜ್ಞಾನಿ ಅಂತಾದರೆ, ಅವನೂ ಸಹ ಮೊದಲು ನಮ್ಮ ಹಾಗೆ ಇದ್ದವನು ಈ ಮಟ್ಟಕ್ಕೆ ಏರಿದ್ದಾನೆ ಅಂತಾದರೆ, ನಾನು ಯಾಕೆ ಸಾಧನೆಗೆ ಮುಂದಾಗಿ ಆ ಕೆಲಸ ಮಾಡಬಾರ್ದು ಎನ್ನುವಂಥ ಒಂದು ಆಲೋಚನೆಯ ಕಿಡಿ ಬಂದ್ರೂ ಸಹ ಅದು ಸಾರ್ಥಕ ಆಯಿತು ಅಂತ. ಯಾವಾಗಲೂ ಅಷ್ಟೇ ಅಲ್ವಾ, ತರಗತಿಯಲ್ಲಿ 50 ಜನ ಮಕ್ಕಳಿರ್ತಾರೆ, ಅಷ್ಟು ಜನರಿಗೂ ಮೇಷ್ಟ್ರು ಪಾಠ ಹೇಳ್ತಾರೆ, ಅಷ್ಟು ಜನರು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತಾರೆ. ಬಹಳ ರೇರು. ಕೆಲವು ಜನ ಡಿಸ್ಟಿಂಕ್ಷನ್ ಬರ್ತಾರೆ, ಕೆಲವು ಜನ ಫಸ್ಟ್ ಕ್ಲಾಸ್, ಕೆಲವು ಜನ ಸೆಕೆಂಡ್ ಕ್ಲಾಸ್, ಮತ್ತು ಕೆಲವು ಜನ ಢುಮ್ಕಿ ಕ್ಲಾಸ್. ಎಲ್ಲ ಕಡೆಗೂ ಇದ್ದೇ ಇರುತ್ತೆ. ಆ ಢುಮ್ಕಿ ಹಾಕೋರನ್ನ ಮನಸ್ಸಲ್ಲಿ ಇಟ್ಕೊಂಡು ಪಾಠ ಮಾಡೋದಿಲ್ಲ. ಅವ್ರನ್ನೂ ಸಹ ಪರೀಕ್ಷೆಯಲ್ಲಿ ಪಾಸ್ ಮಾಡಲಿಕ್ಕೆ ಏನು ಬೇಕೋ ಆ ಎಲ್ಲ ಪ್ರಯತ್ನ ಮಾಡ್ತಾರೆ. ಆದರೂ ಪಾಸ್ ಆಗ್ತಾನೆ, ಹಾಗೆ ನಾ ಪ್ರತಿಜ್ಞೆ ಮಾಡಿದ್ದೀನಿ ಅಂದರೆ ಇನ್ನೇನು ಮಾಡೋದು, ಆಗು ಅಂತ ಹೇಳೋದು ಅಷ್ಟೇ. ಹಾಗೆ ಇಂತಹ ಜ್ಞಾನಿಗಳ ನಡೆಯನ್ನು ಯಾಕೆ ಹೇಳ್ತಾರೆ ಕೇಳಿದರೆ, ಸಾಧಕ ಜನರಿಗೆ ಅನುಕೂಲವಾಗಲಿ ಅಂತ ಹೇಳ್ತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಮುಮುಕ್ಷು ಜನ ಅನುಗ್ರಹಾರ್ಥಂ ತಲ್ಲಕ್ಷಣಂ ವಕ್ತುಂ ಪ್ರಕ್ರಮತೆ. ಮುಮುಕ್ಷು ಜನರಿಗೆ ಅನುಕೂಲ ಆಗಲಿ ಅಂತ ಆ ಲಕ್ಷಣವನ್ನು ಹೇಳ್ತಾರೆ. ಮುಂದಿನ 427ನೇ ಶ್ಲೋಕ. ಸ್ಥಿತಪ್ರಜ್ಞೋ ಯತಿರಯಂ ಯಸ್ಸದಾ ನಂದಮಶ್ನುತೆ ಬ್ರಹ್ಮಣ್ಯೇವ ವಿಲೀನಾತ್ಮ ನಿರ್ವಿಕಾರೋ ವಿನಿಷ್ಕ್ರಿಯ. ಇನ್ನೊಂದು ಸಲ. ಸ್ಥಿತಪ್ರಜ್ಞ ಯತಿರಯಂ ಯಸ್ಸದಾನಂದಮಶ್ನುತೆ ಬ್ರಹ್ಮಣ್ಯೇವ ವಿಲೀನಾತ್ಮ ನಿರ್ವಿಕಾರ ವಿನಿಷ್ಕ್ರಿಯ. ಈ ಜ್ಞಾನಿ ಅವನು ಹೇಗಿರ್ತಾನೆ ಅಂದರೆ, ಅವನು ಜೀವನ್ಮುಕ್ತ. ಅವನ ಲಕ್ಷಣ ಹೀಗೆ: ಯಾವನು ಬ್ರಹ್ಮದಲ್ಲಿಯೇ ಮನಸ್ಸನ್ನು ಲಯಗೊಳಿಸಿ ಯಾವ ವಿಕಾರವೂ ಇಲ್ಲದೆ ಸರ್ವಕರ್ಮರಹಿತನಾಗಿ ಯಾವಾಗಲೂ ಆನಂದವನ್ನು ಪಡೆಯುವನೋ ಅವನೇ ಸ್ಥಿತಪ್ರಜ್ಞ ಅಂತ. ಈ ಶಬ್ದ ನಿಮಗೆ ಹೊಸ್ತೇನಲ್ಲ. ಭಗವದ್ಗೀತೆ 2ನೇ ಅಧ್ಯಾಯವನ್ನು ಹೇಳುವಾಗ ಅದನ್ನು ಸುದೀರ್ಘವಾಗಿ ಹೇಳಿಕೊಂಡು ಹೋಗಿದ್ದೇನೆ. ಅರ್ಜುನನ ಪ್ರಶ್ನೆ: ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸ್ಥಿತಧೀ ಕಿಂ ಪ್ರಭಾಷತೆ. ಅವನು ಹೇಗೆ ಮಾತನಾಡ್ತಾನೆ, ಕಿಮಾಸೀತ ಅವನು ಹೇಗೆ ಕುಳಿತುಕೊಳ್ತಾನೆ, ವ್ರಜೇತ ಕಿಂ ಅವನು ಹೇಗೆ ನಡೆದಾಡ್ತಾನೆ. ಇದನ್ನೆಲ್ಲ ಕೇಳಿದಾಗ ನಮಗೇನು, ಓಹೋ ನಮ್ಮಂಗೆ ಕೂತ್ಕೊಳ್ಳೋದಿಲ್ಲ ಅವನು, ಓಹೋ ನಮ್ಮಂಗೆ ನಡೆಯೋದಿಲ್ಲ, ಆಕಾಶದಲ್ಲೇ ಸಂಚಾರ ಮಾಡ್ತಾನೆ ಅಂತೆಲ್ಲ ಸಂಶಯ ಬರ್ತದೆ. ಅದಕ್ಕೆಲ್ಲ ಉತ್ತರವನ್ನು ನಾವು ನೋಡ್ಕೊಂಡು ಹೋಗಿದ್ದೇವೆ.
ಹಾಗಾಗಿ ಆ ಸ್ಥಿತಪ್ರಜ್ಞನ ಲಕ್ಷಣ ನಾವು ನೋಡಿದ್ದೇವೆ. ಅಲ್ಲಿ ಬಂದಂಥ ವಿಚಾರವೇ ಮತ್ತೆ ಪುನಃ ಇಲ್ಲಿ ಬರ್ತದೆ. ಆದರೆ ಆ ಸ್ಥಿತಪ್ರಜ್ಞ ಅನ್ನೋದಕ್ಕೆ ನಾವು ಅರ್ಥವನ್ನು ತಿಳ್ಕೊಳ್ಬೇಕು. ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಅಲ್ಲಿವರೆಗೆ ಈ ಶ್ಲೋಕದ ಅರ್ಥವನ್ನು ನೋಡೋಣ. ಅವನು ಹೇಗಿರ್ತಾನಂತೆ ಅಂದರೆ, ಸ್ಥಿತಪ್ರಜ್ಞ ಯತಿರಯಂ ಯಸ್ ಸದಾ ಆನಂದಮಶ್ನುತೆ. ಅವನಿಗೆ ಆನಂದವೋ ಆನಂದ, ಸದಾ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಯಾಕೆ ಅಂತ ಕೇಳಿದರೆ, ಬ್ರಹ್ಮಣ್ಯೇವ ವಿಲೀನಾತ್ಮ. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇದೆ. ಬ್ರಹ್ಮ ಅಂದ್ರೆ ಒಂದೇ, ಆತ್ಮ ಅಂದ್ರೆ ಒಂದೇ. ಆತ್ಮ ಬ್ರಹ್ಮದಲ್ಲಿ ಲೀಲ ಆಯಿತು ಅಂದ್ರೆ ಏನ್ರಿ? ಸಂಶಯ ಪಡಬೇಡಿ. ಆತ್ಮ ಅನ್ನೋದಕ್ಕೆ ಅಂತಃಕರಣ, ಮನಸ್ಸು ಅಂತ ಅರ್ಥ. ಅಂದರೆ ಅವನ ಮನಸ್ಸು ಬ್ರಹ್ಮದಲ್ಲಿಯೇ ಲೀನವಾಗಿದೆ, ಬ್ರಹ್ಮದಲ್ಲಿಯೇ ಅದು ಮುಳುಗಿ ಹೋಗಿದೆ. ಹಾಗಾಗಿ ಬ್ರಹ್ಮಣ್ಯೇವ ವಿಲೀನಾತ್ಮ ಅಂತಃಕರಣಂ ಯಸ್ಯ ಸಹ. ಆದ್ದರಿಂದ ಅವನು ನಿರ್ವಿಕಾರವಾಗಿ ಇರ್ತಾನೆ. ಹರ್ಷ ವಿಷಾದಾದಿ ಅಂತರ ವಿಕಾರ ಶೂನ್ಯ. ಅವನಿಗೆ ಹರ್ಷವೂ ಇಲ್ಲ, ವಿಕಾರವೂ ಇಲ್ಲ, ಅಂದರೆ ಗೊಂದಲವೂ ಇಲ್ಲ, ಯಾವ ವಿಕಾರವೂ ಇಲ್ಲ. ಹಾಗಾಗಿ ಆತ ಹಾಯಾಗಿ ಒಂದೇ ತೆರದಲ್ಲಿ ಇರ್ತಾನೆ. ಮತ್ತೆ ಏನಾದ್ರು ಕೆಲಸ ಮಾಡ್ತಾನೋ ಅಂದರೆ ವಿನಿಷ್ಕ್ರಿಯ, ಯಾವ ಕೆಲಸನೂ ಮಾಡೋದಿಲ್ಲ. ಕೆಲಸ ಮಾಡದೇ ಇರುವವರೆಲ್ಲ ಜ್ಞಾನಿಗಳಲ್ಲ. ಜ್ಞಾನಿಯಾದವನು ಕೆಲಸ ಮಾಡೋದಿಲ್ಲ ಅಂದ ಮಾತ್ರಕ್ಕೆ ಕೆಲಸ ಮಾಡದೇ ಇರೋರೆಲ್ಲ ಜ್ಞಾನಿಗಳಲ್ಲ. ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ನಾನು. ನೀವು ಹಾಗೆ ಒತ್ತಿ ಒತ್ತಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅದನ್ನು. ಬಾಹ್ಯ ದೇಹಾದಿ ಚೇಷ್ಟ ಶೂನ್ಯ. ಅವನು ಹೇಗಿರ್ತಾನೆ ಕೇಳಿದರೆ, ಬಾಹ್ಯ ದೇಹಾದಿ ಚೇಷ್ಟ ಶೂನ್ಯ. ಕೆಲಸಲ ಕೈ ಕಾಲುಗಳನ್ನು ಅಲ್ಲಾಡದೆ ಎಷ್ಟೋ ದಿನಗಳವರೆಗೆ ಹಾಗೆ ಕೂತಿರ್ತಾನೆ ಅವನು. ನಾವು ಎಷ್ಟೋ ಸೆಕೆಂಡಾರು ಕೂತಿರ್ತೇವ? ಇಲ್ಲ. ಹಾಗಾಗಿ ದೇಹದಿಂದ ಮಾಡುವ ಕ್ರಿಯೆ ಬಿಡಿ, ನಾವು ಏನೂ ಮಾಡೋದಿಲ್ಲ ಅಂತ ಸುಮ್ಮನೆ ಕೂತಿರ್ತೇವೆ. ಕೈ ಕಾಲಲ್ಲಾಡ್ತಾ ಇರುತ್ತೆ, ಅಥವಾ ಕೈ ಏನೋ ಮಾಡ್ತಾ ಇರುತ್ತೆ, ಅಥವಾ ಕಣ್ಣೇನೋ ಮಾಡ್ತಾ ಇರುತ್ತೆ, ಅಥವಾ ಕಿವಿ ಕೆರ್ಕೊಳ್ತಾ ಇರುತ್ತೆ. ಒಟ್ಟಾರೆ ಏನೋ ಒಂದು ಆಗ್ತಾನೆ ಇರುತ್ತೆ. ಅದು ಯಾವುದೋ ಆದೋದು ನಮ್ಮ ಗಮನಕ್ಕೆ ಬರದೇ ಇದ್ರೂ ಸಹ ಅವುಗಳಿಗೆ ಮೊದಲೇ ನಾವು ಟ್ರೈನಿಂಗ್ ಕೊಟ್ಬಿಟ್ಟಿದ್ದೇವೆ, ನಿನ್ನ ಪಾಡಿನ ಎಲ್ಲ ಮಾಡ್ಕೊಂಡಿರುವಂತ. ಅವನು ಆಗಲ್ಲ. ಯಾಕೆಂದರೆ ಅವನಿಗೆ ದೇಹ ಭಾವವೇ ಇಲ್ಲ. ಆದ್ದರಿಂದ ಅವು ತೆಪ್ಪಿಗೆ ಹಾಗೆ ಬಿದ್ದಿರ್ತೇವೆ ಎಷ್ಟೋ ದಿನಗಳವರೆಗೆ. ಚೇಷ್ಟಾಶೂನ್ಯ. ಈ ಮಾತನ್ನು ಹೇಳ್ತಾ ಒಂದು ವಿಷಯವನ್ನು ಹೇಳ್ತಾರೆ. ಕ್ರಿಯಾ ಸ್ವಾಶ್ರಯಂ ಅವಿಕುರ್ವತಿ ನೈವಾತ್ಮಾನಂ ಲಭತೆ. ಯಾವುದೇ ಒಂದು ಕ್ರಿಯೆ ತನಗೆ ಆಶ್ರಯವನ್ನು ಕೊಟ್ಟ ವಸ್ತುವನ್ನು ವಿಕಾರಗೊಳಿಸದೆ ಇರುವುದೇ ಇಲ್ಲ. ಈ ಮಾತು ಅರ್ಥ ಆಗೋದಿಲ್ಲ. ಈಗ ನೋಡಿ, ಇದನ್ನು ಇಲ್ಲಿದೆಯಲ್ಲ, ಇದನ್ನು ಎತ್ತಿ ನಾನು ಇಲ್ಲಿಡ್ತೇನೆ. ಇಲ್ಲಿಂದ ಅಲ್ಲಿ ಹೋದದ್ದು ಈ ಸ್ಪೆಕ್ಸ್ ಬಾಕ್ಸ್. ಆದರೆ ಅದಕ್ಕೆ ಅಲ್ಲಿ ಹೋಗೋದಕ್ಕೆ ಆಶಯ ಕೊಟ್ಟಿದ್ದು ಕೈ ಅಲ್ವಾ? ಈ ಕೈ ಇಲ್ಲಿದ್ದಿದ್ದು ಇಲ್ಲಿ ಹೋಗಿ ಅದನ್ನು ಇಲ್ಲಿಡ್ತು ನೋಡಿ. ಇದು ತನ್ನ ಕೆಲಸವನ್ನು ವಿಕಾರಗೊಳಿಸ್ಕೊಳ್ತಾ ಇಲ್ವಾ? ಹಾಗಾಗಿ ಯಾವುದೇ ಕ್ರಿಯೆ ಅದೇನು ಮಾಡುತ್ತೆ ಕೇಳಿದರೆ, ತನಗೆ ಆಶ್ರಯ ಕೊಟ್ಟ ವಸ್ತುವನ್ನು ವಿಕಾರಗೊಳಿಸುತ್ತೆ. ಉದಾಹರಣೆಗೆ, ನೀವು ನಿಮ್ಮ ಆಫೀಸಿಗೆ ಹೋಗ್ತೀರಿ ಮನೆಯಿಂದ ಹೋಗಬೇಕಿದ್ರೆ ನೀವು ನಡ್ಕೊಂಡು ಹೋಗ್ತೀರಿ ಅಂತ ಇಟ್ಕೊಳ್ಳೋಣ. ನಡೆದುಕೊಂಡು ಹೋಗುವುದು ಕಾಲಿನ ಮೂಲಕ. ಒಂದು ಕಾಲು ಮುಂದೆ ಹೋಗುತ್ತೆ, ಒಂದು ಕಾಲು ಹಿಂದೆ ಹೋಗುತ್ತೆ. ಅದು ಬದಲಾವಣೆ ಹೌದಾ ಅಲ್ವಾ? ಬದಲಾವಣೆ ವಿಕಾರ ಹೌದಾ ಅಲ್ವಾ? ಕ್ರಿಯೆ ಯಾವಾಗಲೂ ತಾನು ಯಾವುದರ ಮೂಲಕ ಮಾಡ್ತಾ ಇರುತ್ತೋ ಅದನ್ನು ಏನು ಮಾಡುತ್ತೆ ಹೇಳಿದ್ರೆ ವಿಕಾರಗೊಳಿಸುತ್ತೆ. ನೋಡಿ, ನಾವು ಇದನ್ನು ಮಾಡ್ತಾ ಇರ್ತೇವೆ, ಒಂದು ಸಲನೂ ಇದರ ಬಗ್ಗೆ ವಿಚಾರ ಮಾಡೋದಿಲ್ಲ. ತನಗೆ ಆಶ್ರಯ ಕೊಟ್ಟಿದ್ದನ್ನು ಕ್ರಿಯೆ ಯಾವಾಗಲೂ ಏನು ಮಾಡುತ್ತೆ? ಬದಲಾವಣೆ ಮಾಡಿಯೇ ಮಾಡುತ್ತೆ ಅಂತ. ಅಂದರೆ ಅದರೊಳಗೊಂದು ವಿಕಾರ ಉಂಟಾಗತ್ತೆ. ಪೆನ್ ತೆಗಿತೇವೆ, ಬರಿತೇವೆ. ಬರೆಯೋದು ಪೆನ್ ಅಲ್ವಾ? ಕೈ ಇಲ್ಲಿದ್ದು ಇಲ್ಲಿ ಹೋಯ್ತು, ಈ ಸಿಟ್ ನಾಟೆ ವಿಕಾರ. ಇಲ್ಲಿಂದ ಇಲ್ಲಿ ಬಂತು, ಪೆನ್ ಹಿಡೀತು, ಈ ಸಿಟ್ ನಾಟೆ ವಿಕಾರ. ಮಾಡ್ತಾ ಇರೋದು ಪೆನ್ನು, ಆ ಪೆನ್ನಿಗೆ ಆಶ್ರಯ ಕೈ. ಅದು ಇಷ್ಟೆಲ್ಲ ಆದದ್ದು ವಿಕಾರ ಹೌದಾ ಅಲ್ವೋ? ಆದರೆ ಅವನು
ಯಾವ ಕ್ರಿಯೆಯನ್ನು ಸಹ ಮಾಡೋದಿಲ್ಲ. ಯಾಕೆ ಕೇಳಿದರೆ ಅವನಿಗೆ ಆಶ್ರಯವನ್ನು ಕೊಟ್ಟಂಥ ಆತ್ಮ ನಿರ್ವಿಕಾರವಾದ್ದರಿಂದ ಅವನಲ್ಲಿ ಯಾವುದೇ ಕ್ರಿಯೆಯೂ ಸಹ ಇಲ್ಲ. ಹಾಗಾಗಿ ನೈವಾತ್ಮಾನಂ ಲಭತೆ. ಹೀಗೆ ಅದು ನಿರ್ವಿಕಾರ, ಅವನ ಕ್ರಿಯೆ ಏನನ್ನು ಮಾಡೋದಿಲ್ಲ. ಯಾಕೆ ಕೇಳಿದರೆ ಅವನಿಗೆ ಕ್ರಿಯೆ ಇಲ್ಲ, ಕ್ರಿಯೆಗೆ ಆಶ್ರಯವಾದ ಆತ್ಮವಸ್ತು ನಿಷ್ಕ್ರಿಯ ಅನ್ನೋದು ಅವನಿಗೆ ಗೊತ್ತು. ಹಾಗಾಗಿ ನಿಷ್ಕ್ರಿಯನಾಗಿರ್ತಾನೆ. ಸದಾ ಆನಂದಮಶ್ನುತೆ. ಹಾಗಿದ್ರೆ ಅವನಿಗೆ ಏನುಂಟು ಕೇಳಿದರೆ, ನಮಗೆ ಆನಂದ ನಾವು ಮಾಡುವ ಕ್ರಿಯೆಯಿಂದ ಆನಂದ, ಅವನಿಗೆ ಆನಂದ ಕ್ರಿಯೆಯಿಂದಲ್ಲ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ಮಾವಿನ ಹಣ್ಣು ಸೀಸನ್. ಇವಾಗ ಮಾವಿನ ಹಣ್ಣು ತರ್ತೇವೆ, ತರುವುದೊಂದು ಕ್ರಿಯೆ. ಆಮೇಲೆ ತೊಳಿತೇವೆ, ತೊಳೆಯುವುದೊಂದು ಕ್ರಿಯೆ. ಅದಾದಮೇಲೆ ಅದನ್ನು ಸಿಪ್ಪೆ ಕೆತ್ತುತ್ತೇವೆ, ಅದೊಂದು ಕ್ರಿಯೆ. ಆಮೇಲೆ ಬೇಕಿದ್ರೆ ಕೊಚ್ಚುತ್ತೇವೆ, ಅದೊಂದು ಕ್ರಿಯೆ. ಆಮೇಲೆ ಬಾಯಿ ಹಾಕ್ಕೊಂಡು ಚಪ್ಪರಿಸ್ತೇವೆ, ಇದೊಂದು ಕ್ರಿಯೆ. ಆಗ ನಮಗೆ ಆಹಾ ಸಂತೋಷ ಆಯಿತು. ಈ ಎಲ್ಲ ನಮ್ಮ ಆಹಾ ಅಂತ ಎಳೆದ್ವಲ್ಲ ರಾಗನ, ಸಂತೋಷದ, ಅದ್ರ ಹಿಂದೆ ಏನುಂಟು? ಕ್ರಿಯೆಯ ಪರಂಪರೆಯೇ ಉಂಟು. ಆದರೆ ಅವನಿಗೆ ಇದು ಯಾವುದೂ ಇಲ್ಲ. ಅಲ್ಲಿಗೆ ನಮಗೆ ಸಿಗುವ ಆನಂದ ಕ್ರಿಯಾಮೂಲಕವಾದದ್ದು, ಅವನಿಗೆ ಸಿಗುವ ಆನಂದ ನಿಷ್ಕ್ರಿಯವಾದ ಆನಂದ. ಹೀಗೆ ಅಶ್ನುತೆ. ಆದರೂ ಸಹ ಅವನು ನಿರಂತರ ಸುಖವನ್ನು ಅನುಭವಿಸ್ತಾನೆ. ಯಾಕೆ ಕೇಳಿದರೆ ಸ್ಥಿತಪ್ರಜ್ಞ, ಅವನು ಸ್ಥಿತಪ್ರಜ್ಞ. ಇಷ್ಟು ಉತ್ತರ ಹೇಳಿ ಈ ಶ್ಲೋಕವನ್ನು ನಿಲ್ಲಿಸ್ತಾರೆ. ಈಗ ನಮ್ಮ ಪ್ರಶ್ನೆ, ಹಾಗಿದ್ರೆ ಸ್ಥಿತಪ್ರಜ್ಞ ಅನ್ನೋದಕ್ಕೆ ಅದರ ವರ್ಬಲ್ ಮೀನಿಂಗ್ ಏನು ಅಂತ. ಅದಕ್ಕೋಸ್ಕರ ಅದರ ವರ್ಬಲ್ ಮೀನಿಂಗನ್ನು ಹೇಳೋದಕ್ಕೆ ಮುಂದಿನ ಶ್ಲೋಕ 428ನೇ ಶ್ಲೋಕ ಹೊರಟಿದೆ. ಆ ಶ್ಲೋಕಕ್ಕೆ 3 ಸಾಲು ಇದೆ ನೋಡಿ. ಅದರೊಳಗೆ ಆ ಸ್ಥಿತಪ್ರಜ್ಞನ ಲಕ್ಷಣವನ್ನು ನಮಗೆ ಕಟ್ಟಿಕೊಡ್ತಾರೆ. ಬ್ರಹ್ಮಾತ್ಮನೋ ಶೋಧಿತಯೋ ಏಕಭಾವಾವಗಾಹಿನಿ ನಿರ್ವಿಕಲ್ಪಾಚ ಚಿನ್ಮಾತ್ರ ವೃತ್ತಿ ಪ್ರಜ್ಞೇತಿ ಕಥ್ಯತೆ. ಸಾ ಸರ್ವದಾ ಭವೇದ್ಯಸ್ಯ ಸ ಜೀವನ್ಮುಕ್ತ ಇಷ್ಯತೆ. ಇನ್ನೊಂದು ಸಲ. ಬ್ರಹ್ಮಾತ್ಮನೋ ಶೋಧಿತಯೋ ಏಕಭಾವಾವಗಾಹಿನಿ ನಿರ್ವಿಕಲ್ಪಾಚ ಚಿನ್ಮಾತ್ರ ವೃತ್ತಿ ಪ್ರಜ್ಞಾ ಇತಿ ಕಥ್ಯತೆ. ಸಾ ಸರ್ವದಾ ಭವೇದ್ಯಸ್ಯ ಸ ಜೀವನ್ಮುಕ್ತ ಇಷ್ಯತೆ. ಜೀವನ್ಮುಕ್ತ ಹೇಗಿರ್ತಾನೆ ಅಂದರೆ ಆ ಲಕ್ಷಣವನ್ನು ಈ ಶ್ಲೋಕದಿಂದ ನೇರವಾಗಿ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ಬ್ರಹ್ಮ ಮತ್ತು ಆತ್ಮನನ್ನು ಶೋಧಿಸಿ ಅವೆರಡೂ ಒಂದೇ ಎಂದು ತಿಳಿಯುವುದೇ ನಿರ್ವಿಕಲ್ಪಕವಾದ ವೃತ್ತಿ. ಇದನ್ನೇ ಇಲ್ಲಿ ಪ್ರಜ್ಞಾ ಅಂತ ಕರೆಯಲಾಗಿದೆ. ಈ ಪ್ರಜ್ಞೆಯು ಯಾರಿಗೆ ಯಾವಾಗಲೂ ಇರ್ತದೋ ಅವನು ಜೀವನ್ಮುಕ್ತನೂ ಎನಿಸ್ತಾನೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಸ್ವಲ್ಪ ನೋಡೋಣ. ಅಲ್ಲಿ ಶಬ್ದ ಉಂಟು ನೋಡಿ, ಸ್ಥಿತಪ್ರಜ್ಞ ಅಂತ ಶಬ್ದ ಉಂಟು. ಆ ಸ್ಥಿತಪ್ರಜ್ಞ ಅನ್ನುವಲ್ಲಿ 2 ಶಬ್ದ ಉಂಟು. ಒಂದು ಸ್ಥಿತ ಮತ್ತು ಇನ್ನೊಂದು ಪ್ರಜ್ಞ. ಇದು ಎರಡಕ್ಕೂ ನಾವು ಶಬ್ದಶಃ ಅರ್ಥವನ್ನು ತಿಳ್ಕೊಂಡಾಗ ಅದು ಹೆಚ್ಚು ಸ್ಫುಟವಾಗುತ್ತೆ. ಮೊದಲನೇದು ಸ್ಥಿತಪ್ರಜ್ಞಾ ಅನ್ನುವಲ್ಲಿ ಏನುಂಟು? ಸ್ಥಿತ ಅಂತ ಉಂಟು, ಆಮೇಲೆ ಪ್ರಜ್ಞಾ ಅಂತ ಉಂಟು. ಆ ಪ್ರಜ್ಞಾ ಅನ್ನೋದಕ್ಕೆ ಮೊದಲು ಹೇಳ್ತಾರೆ. ಅದಕ್ಕೂ ಮೊದಲು ಆ ಸ್ಥಿತ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಸ್ಥಿತ ಅಂದರೆ ಸಂಸ್ಕೃತದಲ್ಲಿ ಇದ್ದದ್ದು ಅಂತ ಅರ್ಥ ಅಷ್ಟೇ. ಸ್ಥಿತಂ ನಪುಂಸಕಲಿಂಗ ಆದರೆ ಸ್ಥಿತಂ, ಪುಲ್ಲಿಂಗ ಆದರೆ ಸ್ಥಿತ, ಸ್ತ್ರೀಲಿಂಗ ಆದರೆ ಸ್ಥಿತ. ಇಲ್ಲಿ ಸ್ಥಿತ ಅಂತ ಹೇಳಬೇಕು, ಯಾಕೆ ಇದ್ದದ್ದು ಪ್ರಜ್ಞಾ, ಅದು ಸ್ತ್ರೀಲಿಂಗ. ಪ್ರಜ್ಞೆ ಅನ್ನೋದು ಸ್ತ್ರೀಲಿಂಗ. ಹಾಗಂದ್ರೆ ಏನು ಅನ್ನೋದನ್ನು ಮತ್ತೆ ಆಮೇಲೆ ನೋಡೋಣ. ಅವನಿಗೆ ಅದು ಉಂಟು, ಸ್ಥಿತ ಉಂಟು, ಆದ್ದರಿಂದ ಅವನು ಸ್ಥಿತಪ್ರಜ್ಞಾ ಅಂತ ಒಂದರ್ಥ ಆಯಿತು. ಹಾಗಿದ್ರೆ ಪ್ರಜ್ಞೆ ಅಂದರೆ ಏನ್ರಿ ಅಂತ ಪ್ರಶ್ನೆ. ನಾವು ಪದೇ ಪದೇ ಈ ಶಬ್ದವನ್ನು ಬಳಸ್ತೇವೆ, ಪ್ರಜ್ಞಾ 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 ಅಂತ. ಈ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ನಮ್ಮಲ್ಲಿ ಒಂದು ಸಂಸ್ಕಾರ ಕೊಡುವಾಗ ಶ್ರದ್ಧಾ ಮೇಧಾ ಪ್ರಜ್ಞಾ ಸಿದ್ಧ್ಯರ್ಥಂ ಅಂತ ಹೇಳಿ ಕೆಲವು ಸಂಸ್ಕಾರಗಳನ್ನು ಕೊಡ್ತಾರೆ. ಪಾಪ ಕೊಡುವವರಿಗೆ ಗೊತ್ತಿರೋದಿಲ್ಲ, ಮತ್ತು ಕೊಡಿಸುವ ತಂದೆ ತಾಯಿಗಂತೂ ಮೊದಲೇ ಗೊತ್ತಿರೋದಿಲ್ಲ. ಇನ್ನು ಆ ಸಂಸ್ಕಾರಕ್ಕೆ ಒಳಗಾಗುವವನು, ಅವನು ಪಾಪ ಆಟ ಆಡೋ ಹುಡುಗ, ಅವನಿಗೇನು ಅರ್ಥ ಆಗ್ತದೆ? ಆದರೂ ನಡೀತದೆ ಒಂದು ರೀತಿ ಯಾಂತ್ರಿಕತೆಯಿಂದಾಗಿ ಅಷ್ಟೇ.
ಅದೆಲ್ಲ ತಿಳಿದು ಮಾಡಿದಾಗ, ಅಥವಾ ಕೊನೆ ಪಕ್ಷ ಆ ಸಂಸ್ಕಾರಕ್ಕೆ ಒಳಗಾಗುವವನಿಗೆ ಗೊತ್ತಾಗದೇ ಇದ್ರೂ ಸಹ ಸಂಸ್ಕಾರ ಕೊಡುವವರಿಗಾದರೂ ಗೊತ್ತಿದ್ರೆ, ಅಥವಾ ಮಾಡಿಸುವವರಿಗಾರು ಗೊತ್ತಿದ್ರೆ, ಆ ಕ್ಷಣದಲ್ಲಿ ನೋಡಪ್ಪ ಇದು ಇಂಥದ್ದು ತುಂಬ ಮುಖ್ಯವಾದಂಥ ಘಟ್ಟ, ನಿನ್ನ ಮನಸ್ಸು ಇಲ್ಲಿರಬೇಕು, ನೆಂಟರು ಇಷ್ಟರ ಕಡೆಗೆ ಹೋಗಬಾರ್ದು ಅಂತ ಹೇಳಿದರೆ ಪುರೋಹಿತರು ಚೆನ್ನಾಗಿರ್ತದೆ. ಆದರೆ ಹಂಗೆ ಹೇಳಿದರೆ ಪುರೋಹಿತರು ಮತ್ತು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಯೋದಿಲ್ಲ ಯಜಮಾನ. ಏನು ಮಾಡ್ತೀರ? ಸತ್ಯ ಅಪ್ರಿಯ ಅಲ್ವ ಯಾವಾಗಲೂ. ಹೀಗೆ ಏನು ಹಾಗಿದ್ರೆ ಅರ್ಥ? ಪ್ರಜ್ಞಾ ಶಬ್ದಕ್ಕೆ ಅರ್ಥವನ್ನು ನೋಡೋಣ ನಾವು. ಪ್ರಜ್ಞಾ ಅನ್ನೋದಕ್ಕೆ ಶೋಧಿತಯೋ ಮಹಾವಾಕ್ಯಾರ್ಥ ಕಥನಾವಸರೆ. ಮಹಾವಾಕ್ಯಗಳು ಅಂತ ಒಂದು 4 ಇವೆ. ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳುವಾಗ ನಾನು ಹೇಳಿದ್ದೇನೆ, ಪ್ರಜ್ಞಾನಂ ಬ್ರಹ್ಮ, ಇದು ಋಗ್ವೇದದ್ದು ಅಲ್ವಾ. ಅದಾದಮೇಲೆ ಯಜುರ್ವೇದದ್ದು ಅಹಂ ಬ್ರಹ್ಮಾಸ್ಮಿ ಎನ್ನುವಂಥದ್ದು. ಅದಾದಮೇಲೆ ತತ್ವಮಸಿ ಸಾಮವೇದದ್ದು. ಅದಾದಮೇಲೆ ಮುಂದಿನದು ಅಯಮಾತ್ಮ ಬ್ರಹ್ಮ ಆಯಿತು. ಅಯಮಾತ್ಮ ಬ್ರಹ್ಮ ಕೊನೆಯದು, ಅದು ಅಥರ್ವಣ ವೇದದ್ದು. ಹೀಗೆ ಅಂತ ಹೀಗೆ ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಮತ್ತು ಅಯಮಾತ್ಮ ಬ್ರಹ್ಮ. ಉಪನಿಷತ್ತುಗಳೆಲ್ಲವೂ ಜೀವಬ್ರಹ್ಮ ಐಕ್ಯವನ್ನೇ ಬೋಧಿಸ್ತವೆ. ಹಾಗೆ ಜೀವಬ್ರಹ್ಮ ಐಕ್ಯವನ್ನು ಬೋಧಿಸುವಂತಹ 100 ವಾಕ್ಯಗಳಿದ್ರೂ ಸಹ ಈ 4 ಅತ್ಯಂತ ನೇರವಾಗಿ ಹೇಳುವಂತಹ ವಾಕ್ಯಗಳಾದ್ರಿಂದ ಇವುಗಳನ್ನು ಮಹಾವಾಕ್ಯ ಅಂತ ಕರೆದಿದ್ದಾರೆ. ಇಲ್ಲಿ ಎಲ್ಲ ಕಡೆಗೂ ಸಹ ಜೀವ ಅಂದರೆ ಈ ಜೀವಾತ್ಮ ಮತ್ತು ಪರಮಾತ್ಮ ಇವೆರಡು ಒಂದೇ ಅಂತ ಹೇಳುತ್ತೆ. ಇಲ್ಲೊಂದು ಶಬ್ದ ಉಂಟು, ಶೋಧನೆ ಮಾಡಬೇಕು ಅಂತ. ಬಹಳಷ್ಟು ಜನರಿಗೆ ಸಂಶಯ. ಜೀವಾತ್ಮ ಅಂತ ನಾವು ಯಾರನ್ನ ಕರಿತೇವೋ ಅವನು ಸಂಸಾರಿ. ಗಂಡಸಾಗಿದ್ದು ಯಾವುದೋ ಒಂದು ಹೆಣ್ಣು ಮಗಳಿಗೆ ಆತ ಗಂಡ ಅಂತ ಕರೆಸ್ಕೊಳ್ತಾನೆ. ಹೆಣ್ಣು ಮಗಳಾದಿದ್ರೆ ಯಾವುದೋ ಒಬ್ಬ ಪುರುಷನಿಗೆ ಆಕೆ ಹೆಂಡತಿ ಅಂತ ಕರೆಸ್ಕೊಳ್ತಾಳೆ. ಮತ್ತೆ ಶಕ್ತಿ ಲಿಮಿಟೆಡ್ಡು, ಹುಟ್ಟು ಸಾವಿಗಳಿಗೆ ಒಳಗಾಗ್ತಾರೆ. ಹಾಗಾಗಿ ಈ ಎಲ್ಲ ದೌರ್ಬಲ್ಯಗಳಿರುವಂತಹ ಜೀವಾತ್ಮ ಒಂದು ಕಡೆಗೆ, ಮತ್ತೆ ಪರಮಾತ್ಮ ನಾವೆಲ್ಲರೂ ಕೈ ಮುಗಿಯುವಂತಹ ವ್ಯಕ್ತಿ, ಹೌದು ತಾನೆ, ಅವನು ಸಂಸಾರಿ ಅಲ್ಲ. ಹಾಗಾಗಿ ನಮಗೆಲ್ಲರಿಗೂ ಸಸಾರಕ್ಕೆ ಸಿಗೋದೂ ಇಲ್ಲ. ಇಂಥವನು ಅವನು ಸರ್ವಜ್ಞ ಅಂತ. ಇಲ್ಲೇ ಸಂಶಯ ನಮಗೆ. ಈ ಅಲ್ಪಜ್ಞನಾದ ಸಂಸಾರಿ ಸರ್ವಜ್ಞನಾದಂತಹ ಪರಮಾತ್ಮ ಆಗೋದಾದರೂ ಹೇಗೆ? ಅಂದರೆ ಅಲ್ಪಜ್ಞ ಜೀವಾತ್ಮ, ಬಹುಜ್ಞ ಸರ್ವಜ್ಞ ಪರಮಾತ್ಮ ಇಬ್ಬರು ಒಂದೇ ಆಗೋದು ಹೇಗೆ ಅಂತ ಸಂಶಯ. ಇದಕ್ಕೆ ಉಪನಿಷತ್ತು ಹೇಳುತ್ತೆ. ಶೋಧನೆ ಅಂದರೆ ಹೇಗೆ ಅನ್ನೋದಕ್ಕೆ ಹೇಳ್ತಿದ್ದೀನಿ ನಾನು ಹೀಗೆ ಅಂತ. ಪ್ರಶ್ನೆ ಇಷ್ಟೇ, ಪರಮಾತ್ಮನಲ್ಲಿ ಚೈತನ್ಯ ಉಂಟೋ ಇಲ್ವೋ? ಉಂಟು. ಜೀವಾತ್ಮನಲ್ಲಿ ಚೈತನ್ಯ ಉಂಟೋ ಇಲ್ವೋ? ಉಂಟು. ಹಾಗೆ ಇಟ್ಕೊಂಡಿರಿ ಒಂದು ಕಡೆಗೆ. ಈ ಜೀವಾತ್ಮನಲ್ಲಿ ಅಲ್ಪಜ್ಞ, ಸಂಸಾರಿ, ಗಂಡು, ಹೆಣ್ಣು, ವಯಸ್ಸಾದವನು ಇದೆಲ್ಲ ಉಂಟು. ಇದೆಲ್ಲವನ್ನು ಕಿತ್ತಾಕ್ಬಿಡೋಣ. ಕಿತ್ತಾಕಿದ್ಮೇಲೆ ಕೊನೆಗೆ ಉಳಿಯೋದು ಯಾವುದು? ಚೈತನ್ಯ ಮಾತ್ರ. ಅವನು ಸರ್ವಜ್ಞ, ಸರ್ವವ್ಯಾಪಕ, ಈ ಎಲ್ಲ ಟೈಟ್ಲ್ಗಳಿವೆ ಅವನಿಗೆ. ಇದನ್ನೆಲ್ಲ ಕಿತ್ತಾಕ್ಬಿಡೋಣ. ಅಲ್ಲಿ ಉಳಿಯೋದು ಯಾವುದು? ಚೈತನ್ಯ. ಎರಡೂ ಚೈತನ್ಯ ಒಂದೇ ಆಯ್ತಾ ಇಲ್ವೋ? ದಿಸ್ ಈಸ್ ಕಾಲ್ಡ್ ಶೋಧನೆ. ಇದು ಶೋಧನೆ. ಈ ಶೋಧನೆಯನ್ನು ಮಾಡಿದ್ದು ಯಾವುದರಿಂದ? ವಿಚಾರವನ್ನು ಮಾಡಿದ್ದು ಯಾವುದರಿಂದ? ಬುದ್ಧಿಯಿಂದ. ಹೀಗೆ ಈ ಜೀವಬ್ರಹ್ಮ ಶೋಧನೆಯನ್ನು ಮಾಡುವಂತಹ ಬುದ್ಧಿಗೆ ಪ್ರಜ್ಞಾ ಅಂತ ಹೆಸರು. ಎಂತಹ ಸುಂದರವಾದ ಶಬ್ದ ರೀ. ಛೇ ಛೇ ಛೇ, ಇದನ್ನು ಮಾಡಬೇಕಿದ್ರೆ ಅದಕ್ಕೆ ಎಷ್ಟು ಸಂಸ್ಕಾರ ಇರಬೇಕು ಅದಕ್ಕೆ ಅಲ್ವಾ? ಹಾಗಾಗಿ ಶೋಧಿತಯೋ ಮಹಾವಾಕ್ಯಾರ್ಥ ಕಥನಾವಸರೆ ದರ್ಶಿತ ದಿಶಾ ತತ್ವಂಪದ ಲಕ್ಷ್ಯಯೋ. ತ್ವಂ ಅಂದರೆ ನೀನು ಜೀವಾತ್ಮ ಅಲ್ಪಜ್ಞನಾದವನು, ತತ್ ಆ ಸರ್ವಜ್ಞನಾದ ಪರಮಾತ್ಮನು ಅಸಿ ಇದ್ದೀಯೇ ಅಂತ ಹೇಳುವಂತಹದ್ದು. ಉಪಾಧಿ ವಿನಿರ್ಮುಕ್ತಯೋ, ಎರಡಕ್ಕೂ ಸಂಬಂಧಪಟ್ಟ ಉಪಾಧಿಯನ್ನು ಕಿತ್ತು ಹಾಕಿಬಿಟ್ರೆ ಉಳಿಯೋದು ಚೈತನ್ಯ ಮಾತ್ರ. ಆಗ ಬ್ರಹ್ಮಾತ್ಮನೋ ಪರಮಾತ್ಮ ಪ್ರತ್ಯಗಾತ್ಮನೋ ಏಕಭಾವಾವಗಾಹಿನಿ. ಓಹೋ,
ಈ ಎಲ್ಲ ಉಪಾಧಿಗಳನ್ನು ಬೇರ್ಪಡಿಸಿದರೆ ಉಳಿಯುವುದು ಒಂದೇ ಚೈತನ್ಯ ಅಂತ ಯಾವ ಬುದ್ಧಿ ತಿಳಿತದೆಯೋ ಆ ಬುದ್ಧಿ ಪ್ರಜ್ಞಾ ಅಂತ ಕರೆಸಿಕೊಳ್ಳುತ್ತದೆ. ಆ ಶೋಧಿತವಾದ ಬುದ್ಧಿ, ಅದನ್ನು ಹೇಳ್ತಾರೆ ಮುಂದರದು, ಐಕ್ಯ ವಿಷಯಿಣಿ ನಿರ್ವಿಕಲ್ಪ ಅಂತ ಹೇಳಿ, ಸಂಸರ್ಗಾದಿ ಮಿಥ್ಯಾಪದಾರ್ಥ ವಿಷಯಿಣಿ ಅವಿಷಯಿಣಿ ಚಿನ್ಮಾತ್ರ ಅಖಂಡ ಚಿದಾಕಾರ. ಆ ಬುದ್ಧಿಗೆ ಏನು ಸಿಗತ್ತೆ ಕೇಳಿದರೆ ಅಖಂಡವಾದ ಒಂದೇ ಚೈತನ್ಯ ಕಾಣ್ತಾ ಇರತ್ತಂತೆ. ಅಂತಹ ಬುದ್ಧಿಗೆ, ಬುದ್ಧಿಯ ಒಂದು ವೃತ್ತಿಗೆ ಅದು ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಮೊದಲು ಹೇಳ್ತಾರೆ ಶ್ರವಣ ಮನನ ನಿಧಿಧ್ಯಾಸನ, ಈ ಎಲ್ಲ ವೇದಾಂತದ ಪ್ರಕ್ರಿಯೆಗಳಿಂದ ಪರಿಪಾಕಗೊಂಡು ಜೀವಬ್ರಹ್ಮ ಐಕ್ಯವನ್ನು ಅನುಭವಿಸುವಂತಹ ಬುದ್ಧಿಗೆ ಪ್ರಜ್ಞಾ ಅಂತ ಹೆಸರು. ಎಷ್ಟು ಎತ್ತರದ ಶಬ್ದ ಅದು. ಇಲ್ಲಿ ಅಂದರೆ ಈ ನೆಲೆಯಲ್ಲಿ ಸ್ಥಿತ ಅವನ ಬುದ್ಧಿ ಉಂಟು, ಆದ್ರಿಂದ ಅವನು ಸ್ಥಿತ ಪ್ರಜ್ಞ. ಜೀವಬ್ರಹ್ಮ ಐಕ್ಯವನ್ನು ಅನುಭವಿಸುವವನೇ ಸ್ಥಿತ ಪ್ರಜ್ಞಾ. ವೇದಾಂತ ನೆಲೆಯಲ್ಲಿ ಪ್ರಜ್ಞಾ ಅನ್ನೋದಕ್ಕೆ ಜೀವಬ್ರಹ್ಮ ಉಪಾಧಿಯನ್ನು ಅಲ್ಲಗಳೆದು ಚೈತನ್ಯವನ್ನು ಮಾತ್ರ ಅರಿತಂತಹ ಬುದ್ಧಿಗೆ ಪ್ರಜ್ಞಾ ಅಂತ ಹೆಸರು. ಇದು ವೇದಾಂತ ನೆಲೆಯಲ್ಲಿ ಪ್ರಜ್ಞಾ ಅನ್ನೋದಕ್ಕೆ ಹೆಸರು. ಕಾವ್ಯದಲ್ಲಿ ಇದಕ್ಕೆ ಬೇರೆ ಅರ್ಥ ಉಂಟು. ಮತ್ತೆ ನಾನು ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ಹೇಳದೇ ಇದ್ರೆ ಇನ್ನೊಂದ್ಸಲ ಆಯಿತು ಅಂತ ಅಂದ್ಕೊಳ್ಳಿ, ಹೇಳಿದ್ದಿದ್ರೆ ಹೇಳದೇ ಇದ್ರೆ ಹೊಸದು ಅಂತ ಅಂದ್ಕೊಳ್ಳಿ. ಸಾಮಾನ್ಯವಾಗಿ ಕೆಲವು ಜನರಿಗೆ ಹಿಂದೆ ಆದಂತಹ ವಿಷಯಗಳೆಲ್ಲ ನೆನಪಿಗೆ ಸದಾ ಬಂದಿರ್ತವೆ. ಅವರು ಹೇಳ್ತಾರೆ 1947ನೇ ಇಸ್ವಿಯಲ್ಲಿ ಈ ತಿಂಗಳಲ್ಲಿ ಇಂಥ ಡೇಟಲ್ಲಿ ಇಂಥದ್ದಾಯಿತು ಅಂತ ಹೇಳ್ತಾರೆ ಅವರು. ಕಂಪ್ಯೂಟರ್ ಎಲ್ಲ ಏನು ಬೇಕಾಗಿರೋದಿಲ್ಲ ಅವರಿಗೆ. ಹಾಗೆ ಅಂಥ ಅಸಾಧಾರಣವಾದ ನೆನಪಿನ ಶಕ್ತಿ. ಹೀಗೆ ಹಿಂದೆ ಆದದ್ದನ್ನು ನೆನಪು ಇಟ್ಟುಕೊಳ್ಳುವಂತಹ ಬುದ್ಧಿಶಕ್ತಿಗೆ ಸ್ಮೃತಿ ಅಂತ ಹೆಸರು. ನಾವು ಹೆಣ್ಮಕ್ಳು ಇಂಥ ಹೆಸರನ್ನೆಲ್ಲ ಇಡ್ತೇವೆ, ಸ್ಮೃತಿ, ಮೇಧ, ಪ್ರಜ್ಞಾ ಅಂತೆಲ್ಲ. ಇತ್ತೀಚೆಗೆ ಹೆಸರೆಲ್ಲ ಬಿಟ್ಬಿಟ್ಟಿದ್ದೇವೆ ನಾವು, ಚೆನ್ನಾಗಿಲ್ಲ ಇವು ಅಂತ. ಎಷ್ಟು ಒಳ್ಳೆಯ ಶಬ್ದ ನೋಡಿ, ನಿಜವಾಗಿಯೂ ಸಹ. ಸ್ಮೃತಿ, ಹಿಂದೆ ಆದದ್ದನ್ನು ನೆನಪಿಟ್ಟುಕೊಳ್ಳುವ ಬುದ್ಧಿಗೆ ಸ್ಮೃತಿ ಅಂತ ಹೆಸರು. ಮತ್ತೆ ಇನ್ನೊಂದು ಶಬ್ದ ಉಂಟು, ಮತಿ ಅಂತ. ಹಿಂದೆಲ್ಲ ಇಡ್ತಿದ್ವಿ ನಾವು ಚಂದ್ರಮತಿ ಅಂತೆಲ್ಲ, ಇವಾಗೆಲ್ಲ ಬಿಟ್ಟಿದ್ದೇವೆ, ಹಳೆತಾಗೋಗಿದ್ದೆವು, ಔಟ್ಡೇಟೆಡ್ ಅದು ಅಂತ. ಮತಿ ಅಂದರೆ ಏನು? ಮತಿ ಆಗಾಮಿ ಗೋಚರ. ಕೆಲವು ಜನರಿಗೆ ಈ ಹಿಂದಿನ ನೆನಪಿರೋದಿಲ್ಲ, ಆದರೆ ಮುಂದಾಗೋದು ಏನೋ ತೊಡಕಾಗಬಹುದು ಅಂತ, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೇವಲ್ಲ ನಾವು, ಅದು ಗೊತ್ತಾಗುತ್ತೆ ಕೆಲವು ಜನರಿಗೆ. ನನಗೆ ಮೊದಲೇ ಗೊತ್ತಿತ್ತು, ಯಾವತ್ತೇ ನಾನು ಹೇಳಿದ್ದೆ. ಇರ್ತಾರೆ ಅವರು ನಿಜವಾಗಿಯೂ ಸಹ, ಬೇಡ ಆ ಕೆಲಸ ಕೈ ಹಾಕಿಬಿಡ್ರಿ, ಆಗೋದಿಲ್ಲ ಅದು ಅಂತ. ಹಾಗೆ ಮುಂದಾಗುವುದನ್ನು ಊಹಿಸಿ ನಿರ್ಧಾರ ತೆಗೆದುಕೊಳ್ಳುವಂತಹ ಬುದ್ಧಿಗೆ ಮತಿ ಅಂತ ಹೆಸರು. ಸ್ಮೃತಿರ್ ವ್ಯತೀತ ವಿಷಯ, ಮತಿರ್ ಆಗಾಮಿ ಗೋಚರ. ಮತ್ತು ಕೆಲವು ಜನರಿಗೆ ಮುಂದಾಗೋದೇ ಗೊತ್ತಾಗೋದಿಲ್ಲ, ಹಿಂದಿನೋದು ನೆನಪಿರೋದಿಲ್ಲ. ಈ ಕಾಲದಲ್ಲಿ ಏನು ಸಮಸ್ಯೆ ಬರುತ್ತೋ ಅದನ್ನು ಮಾತ್ರ ಚಕ್ ಅಂತ ಬಗೆಹರಿಸ್ತಾರೆ ಅವರು. ಆ ಮೂಮೆಂಟಲ್ಲಿ ಏನು ಬೇಕೋ ಸರಿಯಾಗಿ ಉತ್ತರ ಹೇಳ್ಬಿಡ್ತಾರೆ. ಆಮೇಲೆ ಕೇಳಿದ್ರೆ ಅದು ಏನು ಹೇಳಿದ್ನೋ ನನಗೆ ನೆನಪಿಲ್ರಿ, ಈಗ ಆ ಹೊತ್ತಿಗೆ ಏನೋ ಕೇಳಿದ್ರು ಹೇಳಿದೆ ಅಷ್ಟೇ, ಸಮಸ್ಯೆ ಪರಿಹಾರ ಆಯ್ತು, ದಟ್ಸ್ ಆಲ್. ಇದಕ್ಕೆ ಬುದ್ಧಿ ಅಂತ ಹೆಸರು. ಎಷ್ಟು ಸೂಕ್ಷ್ಮ ನೋಡಿ. ಹಿಂದೆ ಆದದ್ದನ್ನು ನೆನಪಿಟ್ಟುಕೊಳ್ಳುವುದು ಸ್ಮೃತಿ, ಮುಂದೆ ಆಗುವುದನ್ನು ಊಹಿ ತಿಳಿಯುವುದು ಮತಿ, ಮತ್ತೆ ಈ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಬಂದಂತಹದನ್ನು ಅರಿಯುವುದು, ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದು ಬುದ್ಧಿ. ಈಗ ನಮಗೇನಾಯಿತು, ಹಿಂದೆ, ಈಗ, ಮುಂದೆ, ಮೂರು ಬೇರೆ ಬೇರೆ ಅಂತ ಆಯಿತು. ಈ ಮೂರೂ ಇದ್ದದ್ದು ಪ್ರಜ್ಞಾ. ಪ್ರಜ್ಞಾ ತ್ರೈಕಾಲಿಕಿ ಮತ ನೋಡಿ. ಕಾವ್ಯದ ನೆಲೆಯಲ್ಲೂ ಸಹ ಅಷ್ಟು ಸುಂದರವಾದ ಅರ್ಥ, ವೇದಾಂತದ ನೆಲೆಯಲ್ಲಿ ಇದಕ್ಕಿಂತ ಮಿಗಿಲಾದ ಅರ್ಥ. ಎಷ್ಟು ಒಳ್ಳೆಯ ಶಬ್ದ ಇದು, ಪ್ರಜ್ಞಾ ಎನ್ನುವಂಥದ್ದು. ಹೀಗೆ ಇವನು ಆ ಜೀವಬ್ರಹ್ಮ ಭೇದವನ್ನು ಅಲ್ಲಗಳೆದು ಆ ಚೈತನ್ಯ ಒಂದೇ ಅಂತ ತಿಳಿದು ಅಲ್ಲಿಯೇ ನೆಲೆ ನಿಂತವನಾದ್ರಿಂದ ಅವನ ಬುದ್ಧಿ ಪ್ರಜ್ಞಾ, ಅಲ್ಲಿಯೇ ಸ್ಥಿತ ಇದ್ದುಬಿಟ್ಟಿದೆ ಅದು. ಆದ್ದರಿಂದ ಅವನು ಸ್ಥಿತ ಪ್ರಜ್ಞಾ. ಇಷ್ಟಾದ ಮೇಲೆ ಮತ್ತೆ ಮುಂದಿನದು ಪ್ರಜ್ಞಾ ಅನ್ನೋದಕ್ಕೆ ಅರ್ಥ ಹೇಳಿದೆ ನಾನು. ಇನ್ನು ಸ್ಥಿತ ಅನ್ನೋದೊಂದು ಉಂಟಲ್ಲ, ಸ್ಥಿತ ಅಂದರೆ ಇರುವಿಕೆ ಅಂತ ಅರ್ಥ. ಅದು ಯಾವನಿಗೆ ಇದೆಯೋ
ಅವನು ಸ್ಥಿತಪ್ರಜ್ಞ ಅಂತ ಅಷ್ಟೇ ಅರ್ಥ. ಹಾಗಾಗಿ ಅಲ್ಲಿಗೆ ಏನು ಹೇಳ್ದಂಗಾಯ್ತು, ಜೀವಬ್ರಹ್ಮ ಐಕ್ಯ ವಿಚಾರದಲ್ಲಿಯೇ ಯಾವನ ಮನಸ್ಸು ನೆಲೆ ನಿಂತಿದೆಯೋ, ಅಖಂಡ ವಸ್ತುವನ್ನು ಯಾವನ ಮನಸ್ಸು ಸದಾ ನೋಡತ್ತೋ, ಅಖಂಡ ಚೈತನ್ಯದಲ್ಲಿಯೇ ಲೀನವಾಗಿ ಇರುತ್ತೋ ಅವನು ಸ್ಥಿತಪ್ರಜ್ಞ ಅಥವಾ ಜೀವನ್ ಮುಕ್ತ. ಅವನಿಗೆ ದುಃಖವೇ ಇಲ್ಲ, ಸದಾ ಆನಂದವೋ ಆನಂದ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಸ್ಥಿತಪ್ರಜ್ಞನ ಲಕ್ಷಣ ಆ ಬ್ರಹ್ಮವಸ್ತುವಿನಲ್ಲಿಯೇ ಲೀನನಾದವನವನು, ಅವನಿಗೆ ದುಃಖ ಇಲ್ಲ, ಸದಾ ಆನಂದ ಅಂತ ಹೇಳಿದೆ. ನಾನು ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ಈ ಸ್ಥಿತಪ್ರಜ್ಞನ ವಿಚಾರ ಬಂದ ತಕ್ಷಣ ನನಗೆ ಬೆಂಗಳೂರಿನಿದ್ದಂಥ ಒಬ್ಬ ಮಹಾನುಭಾವರ ನೆನಪು ಪದೇ ಪದೇ ಬರ್ತಾ ಇರುತ್ತೆ. ಆ ವಿಷಯ, ಆ ವ್ಯಕ್ತಿ, ಅದೇನು ಒಟ್ಟೊಟ್ಟಿಗೆ ಬರ್ತಾ ಇರ್ತದೆ. ಹೇಳಿದ್ದಿದ್ರೆ ಮತ್ತೆ ಪುನಃಸ್ಮರಣೆ ಅಂತ ಅಂದ್ಕೊಳ್ಳಿ, ಹೇಳದೇ ಇದ್ರೆ ಹೊಸತು ಅಂತ ಅಂದ್ಕೊಳ್ಳಿ. ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಅದನ್ನು ಉದಾಹರಿಸಿದ್ದಾರೆ. ದೇವಡು ನರಸಿಂಹಶಾಸ್ತ್ರಿಗಳು ಅಂತ ಇದ್ದರು ಬೆಂಗಳೂರಿನ ಶಂಕರಪುರಂದಲ್ಲಿ. ಅವರನ್ನು ಒಮ್ಮೆ ಉಡುಪಿಗೆ ಭಾಷಣಕ್ಕೆ ಕರೆದಿದ್ರಂತೆ. ಭಾಷಣ ಮಾಡೋದಕ್ಕೆ ಅವರು ಹೋಗಿದ್ದರು. ಇಲ್ಲಿಂದ ಕಡೂರು, ಆವಾಗೆಲ್ಲ ಇಷ್ಟೊಂದು ಈ ಸಂಪರ್ಕ ವ್ಯವಸ್ಥೆ ಆಗಿರಲಿಲ್ಲ. ಇಲ್ಲಿಂದ ಕಡೂರವರೆಗೆ ಟ್ರೈನಿಗೆ ಹೋಗಿ ಅಲ್ಲಿಂದ ವಾಹನದ ಮೂಲಕ ಅವರು ಉಡುಪಿಗೆ ಹೋಗಿದ್ದರು. ಅವರ ಜೊತೆಗೆ ಈ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಸಹ ಇದ್ದರು ಅಂತ ನನಗೆ ಓದಿದ ನೆನಪು. ಅವರ ಮನೆಯವರು ಅಂದರೆ ದೇವುಡು ಅವರ ಮನೆಯವರೂ ಸಹ ಹೋಗಿದ್ರಂತೆ. ಅಲ್ಲಿನ್ನೇನು ಹೋದ ಮೇಲೆ ಅಲ್ಲಿಯ ವ್ಯವಸ್ಥಾಪಕರವರನ್ನ ವೇದಿಕೆ ಕರ್ಕೊಂಡು ಹೋಗಿ ಉಪನ್ಯಾಸ ಪ್ರಾರಂಭ ಮಾಡಿ ಅಂತ ಹೇಳಬೇಕು. ಅಷ್ಟೊತ್ತಿಗೆ ಒಂದು ಟೆಲಿಗ್ರಾಮ್ ಬಂತಂತೆ ಅವರಿಗೆ. ದೇವುಡು ಅವರನ್ನು ಅದನ್ನು ಒಡೆದು ನೋಡಿದರು. ತಕ್ಷಣ ಒಂದು ಕ್ಷಣ ಹೀಗೆ ವಿಚಲಿತರಾದಂತೆ ಆಯ್ತಂತೆ. ಅದನ್ನು ಮಡಚಿ ಜೇಬಿನಲ್ಲಿ ಹಾಕ್ಕೊಂಡ್ರು. ಕೇಳಿದಂತೆ ಏನು ಅಂತ. ಇನ್ನೇನಿಲ್ಲ, ಒಂದು ಪ್ರಕಾಶನಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಅರ್ಜೆಂಟಾಗಿ ವಿಷಯ ತಿಳಿಸಿದ್ದಾರೆ ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಆಮೇಲೆ ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಿದ್ರಂತೆ. ಉಪನ್ಯಾಸ ಮುಗೀತು. ತಕ್ಷಣ ಹೇಳಿದಂತೆ, ನಾನು ನಿಮಗೊಂದು ತೊಂದರೆ ಕೊಡ್ತಾ ಇದ್ದೇನೆ, ಕ್ಷಮಿಸಿ. ಅಂದರೆ ಆ ಉಪನ್ಯಾಸ ಮುಗಿದ ತಕ್ಷಣ ಅವ್ರನ್ನ ಹಾಗೆ ಮಣಿಪಾಲಿ ಬರಬೇಕು, ಅಲ್ಲಿ ಬರಬೇಕು, ಇಲ್ಲಿ ಬೇಕಂತ ತುಂಬ ಜನ ಅವ್ರನ್ನ ದುಂಬಾಲು ಬಿದ್ದು ಕರೆದಿದ್ದಾರೆ. ಆಗ ಅವರು ಹೇಳಿದಂತೆ, ಇಲ್ಲ, ನಾನು ಅರ್ಜೆಂಟಾಗಿ ಪುನಃ ಬೆಂಗಳೂರಿಗೆ ಹೋಗಬೇಕು, ಆ ಪ್ರಕಾಶನದ ವಿಷಯ ಇದೆ ಅಂತ ಹೇಳಿದ್ನಲ್ಲ. ಹಾಗಾಗಿ ಕಾರ್ಯಕರ್ತರು ಹೇಳಿದ ತಕ್ಷಣ ನನಗೊಂದು ವಾಹನ ಮಾಡಿ ನನ್ನನ್ನು ಕಡೂರವರೆಗೆ ಬಿಟ್ಬಿಡಿ, ನಾನು ಅಲ್ಲಿಂದ ಹೋಗ್ತೇನೆ ಹೀಗೆ ಅಂತೇಳಿ. ಆಗಲೇ ಅಂಥೇಳಿ ಅವರು ಕಡೂರವರೆಗೆ ಅವರನ್ನು ಬಿಟ್ಟಿದ್ದಾರೆ ವಾಹನದಲ್ಲಿ. ಅದಾದ ಮೇಲೆ ಅವರಿಗೆ ಅನ್ನಿಸ್ತಂತೆ, ಇಲ್ಲಿವರೆಗೆ ಬಂದು ಬೆಂಗಳೂರಿಗೆ ಬಿಟ್ಬಿಡೋಣ ಅಂತೇಳಿ ಬೆಂಗಳೂರಿಗೆ ತಂದು ಬಿಟ್ಟರು ಅವರನ್ನು. ಬಂದ ಮೇಲೆ ಬರುವಾಗ ದಾರಿಯಲ್ಲಿ ಕೇಳಿದಂತೆ ಅವ್ರ ಹೆಂಡತಿ ಹತ್ರ, ಏನು ಅನ್ನಿಸ್ತು ಉಪನ್ಯಾಸ ಅಂತ. ಆಗ ಆಕೆ ಹೇಳಿದಂತೆ, ಬಹಳಷ್ಟು ಉಪನ್ಯಾಸಗಳನ್ನು ಗೀತೆ ಮೇಲೆ ನಿಮ್ಮದನ್ನು ನಾನು ಕೇಳಿದ್ದೇನೆ, ಸ್ಥಿತಪ್ರಜ್ಞನ ಲಕ್ಷಣವನ್ನು ಹಿಂದೆ ಬಹಳಷ್ಟು ಸಲ ನೀವು ಹೇಳಿದ್ದನ್ನು ಕೇಳಿದ್ದೇನೆ, ಆದರೆ ಇವತ್ತು ನೀವು ಹೇಳಿದಾಗ ಯಾವತ್ತೂ ಹೇಳಿಲ್ವಲ್ರಿ ಅಂತ ಆ ತಾಯಿ ಹೇಳಿದಂತೆ. ಆಗ ದೇವುಡವರು ಹೇಳದಂತೆ, ಹೌದಮ್ಮ, ಇಷ್ಟು ದಿವಸ ನಾನು ಸಭೆಯಲ್ಲಿ ಕುಳಿತವರಿಗೆ ಹೇಳ್ತಿದ್ದೆ, ಇವತ್ತು ನನಗೆ ನಾನೇ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳಿಕೊಂಡೆ. ಇನ್ನು ಮುಂದೆ ಈ ಸ್ಥಿತಪ್ರಜ್ಞನ ಲಕ್ಷಣವನ್ನು ನೀನು ಹೇಳಬೇಕಮ್ಮ ಅಂತ ಹೇಳಿದ್ರಂತೆ. ಅದಾದ ಮೇಲೆ ಬೆಂಗಳೂರಿಗೆ ಬಂದು ಶಂಕರಪುರಂ, ಆ ಶಂಕರ ಮಠದ ಸನಿಹದಲ್ಲಿ ಅವರ ಮನೆ, ಕಾರಿಂದ ಇಳಿದ ಮೇಲೆ ದೇವರು ಅವ್ರು ಕೇಳದಂತೆ ಕೃಷ್ಣಶಾಸ್ತ್ರಿಗಳ ಹತ್ರ, ದೇವರು ಇವ್ರಿಗೆ ದೇವರು ಅಂತಲೇ ಹೇಳ್ತಿದ್ರಂತೆ ಅಂತ. ದೇವರು ಟೆಲಿಗ್ರಾಮ್ ವಿಷಯ ಗೊತ್ತಾಯ್ತಾ ಅಂತ. ಅಲ್ಲ, ಅದೇನೋ ಪುಸ್ತಕ ಪ್ರಕಾಶನದ್ದು ಅಂತೇನೋ ಹೇಳಿದಿಲ್ಲ. ಹೌದಪ್ಪ, ಅದನ್ನು ಈಗ ನಾನು ಪ್ರಕಾಶನಗೊಳಿಸ್ತಾ ಇದ್ದೇನೆ ಅಂತೆ. ಏನು ಅಂದರೆ,
ಅವರ ಮಗ, ಹಿರಿಯ ಮಗ ರಾಮು, ಡಿ ವಿ ರಾಮು ಅಂತ, ಆತ ದೇಹವನ್ನು ಬಿಟ್ಟುಬಿಟ್ಟಿದ್ರು. ಉಪನ್ಯಾಸಕ್ಕೆ ವೇದಿಕೆಯನ್ನು ಹತ್ತುವಾಗ ಟೆಲಿಗ್ರಾಮ್ ಬಂದಿತ್ತು ಅವರಿಗೆ. ಕೃಷ್ಣಶಾಸ್ತ್ರಿಗಳು ಕೇಳಿದಂತೆ, ಏನಯ್ಯ ಇದು ಅಂತ. ಕಾರ್ಯಕ್ರಮ ಹಾಳಾಗಬಾರ್ದು ಅಂಥೇಳಿ, ಹೇಗೂ ಸ್ಥಿತಪ್ರಜ್ಞನ ಲಕ್ಷಣ ಅಲ್ವಾ, ಹಾಗಾಗಿ ನನಗೆ ನಾನೇ ಭಗವದ್ಗೀತೆ ಹೇಳಿಕೊಂಡೆ. ಅದರ ಒಂದು ನಮ್ಮ ಮನೆಯವರಿಗೆ ಮಾತ್ರ ನೀವೇ ಸಮಾಧಾನ ಹೇಳಿಬಿಡಿ ಹೀಗೆ ಅಂತ ಹೇಳಿದ್ರಂತೆ. ಯಾಕೆ ಕೇಳಿದರೆ, ಅವರು ಬರುವಷ್ಟು ಹೊತ್ತಿಗೆ ಮಗನ ಶವ ಸಂಸ್ಕಾರವೂ ಆಗಿ ಹೋಗಿತ್ತು. ಬರಿತಾರೆ ಅವರು, ಆ ತಂದೆ ತಾಯಿ ಕೊನೆಯ ಕ್ಷಣದಲ್ಲಿ ಮಗನ ಮುಖವನ್ನು ನೋಡಲಿಕ್ಕಾಗಲಿಲ್ಲ ಅಂತ. ಇಷ್ಟೆಲ್ಲ ಆದಮೇಲೆ ದೇವುಡವರು ಹೇಳಿದಂತೆ, ಬನ್ನಿ ದೇವರು ಹೋಗೋಣ ಅಂತ ಹೇಳಿ ಶಂಕರಪುರದಿಂದ ಸಾಹಿತ್ಯ ಪರಿಷತ್ನವರಿಗೆ ಹಾಗೆಯೇ ಕರ್ಕೊಂಡು ಹೋದ್ರಂತೆ. ಅಲ್ಲಿ ಮತ್ತೆ ಪುನಃ ವೇದಾಂತ. ಪ್ರಪಂಚ ಅಂದರೆ ಇದೇ ಅಲ್ವಾ ದೇವರು? ಈ ಲೋಕದ ಹಣೆಬರ ಹೀಗೆ ಅಲ್ವಾ? ಬರುವಾಗ ಎಲ್ಲರೂ ಒಬ್ಬೊಬ್ಬರೇ ಬಂದ್ವಿ, ಸೇರಿಕೊಂಡ್ವಿ, ಮತ್ತೆ ಬಿಡ್ಲಿಕ್ಕಾಗದೇ ಇರುವಂಥ ಸಂಬಂಧವನ್ನು ನಾವೇ ಕಟ್ಕೊಂಡ್ವಿ. ನಾವು ಬಿಡ್ಲಿಕ್ಕಾಗೋದಿಲ್ಲ ಅನ್ನೋ ಮಾತ್ರಕ್ಕೆ ಬಿಡದೇ ಇರುತ್ತಾ ಅಂತ ಹೇಳ್ತಾ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಹತ್ರ ಮಾತನಾಡ್ತಾ, ಆಯಿತು ನೀವಿನ್ನು ಹೊರಡಿ, ಯಾಕೆಂದರೆ ಎಷ್ಟು ದಿವಸ ಇದ್ದರೂ ಸಹ ಯಾರೊಂದಿಗೆ ಎಷ್ಟು ದಿವಸ ಇದ್ರೂ ಸಹ ಅವರವರಿದ್ದನ್ನು ಅವರವರೇ ಅನುಭವಿಸಬೇಕಲ್ವ ದೇವರು, ಹೊರಡಿ ನೀವು ಅಂತ ಹೇಳಿ ಅವರ ಕೃಷ್ಣಶಾಸ್ತ್ರಿಗಳು ಬರೀತಾರೆ. ಅಂಥ ಸ್ಥಿತಿಯಲ್ಲೂ ನನಗೆ ವೇದಾಂತವನ್ನು ಹೇಳಿ ಕಳಿಸ್ಕೊಟ್ಟಂಥ ಮಹಾನುಭಾವ. ಹಾಗಾಗಿ ಆ ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಅನ್ನೋದನ್ನು ನಾವು ದೇವುಡು ನರಸಿಂಹಶಾಸ್ತ್ರ ನೋಡಿ ಕಲಿತೆ ಅಂತಾರೆ ಅವರು. ಈ ವೇದಿಕೆ ಮೇಲೆ ಕೃಷ್ಣಶಾಸ್ತ್ರಿ ಮಾತನಾಡಿದ್ರೆ ನೀವೆಲ್ಲ ಕೇಳಿದ್ದೀರಿ. ನೀವು ಇಂಥ 10 ಜನರ ಒಡನಾಟವನ್ನು ಮಾಡಿದಂಥವರು ಅವರು. ಹೀಗೆ ಆ ಸ್ಥಿತಪ್ರಜ್ಞ ಹೇಗಿರ್ತಾನೆ ಅಂದರೆ, ಅವನು ನಿರ್ವಿಕಾರ ಸ್ಥಿತಿಯಲ್ಲಿ ದುಃಖೇಶು ಅನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀಹಿ ಮುನಿ ಉಚ್ಯತೆ ಇದೆಲ್ಲ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಭಗವಂತ, ಅದರದ್ದೇ ಪಡಿಯಚ್ಚು. ಇಲ್ಲೂ ಸಹ ಶಬ್ದಗಳು ಬೇರೆ, ಅರ್ಥ ಮಾತ್ರ ಅದೇನೆ. ಹಾಕ್ಕೊಂಡಿರುವ ಶರ್ಟಿನ ಬಣ್ಣ ಬೇರೆ ಅಥವಾ ಶರ್ಟೇ ಬೇರೆ, ಆದರೆ ಶರ್ಟಿನ ಒಳಗಿರುವ ವ್ಯಕ್ತಿ ಅವನೇ. ಅಷ್ಟು ಹಿನ್ನೆಲೆಯಲ್ಲಿ ಯಸ್ಯ ಸ್ಥಿತಾ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರ ಪ್ರಪಂಚೋ ವಿಸ್ಮೃತಪ್ರಾಯ ಸ ಜೀವನ್ ಮುಕ್ತ ಇಷ್ಯತೆ. 429ನೇ ಶ್ಲೋಕ ಇನ್ನೊಂದು ಸಲ ಓದಿಬಿಡ್ತೇನೆ. ಯಸ್ಯ ಸ್ಥಿತಾ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರ ಪ್ರಪಂಚೋ ವಿಸ್ಮೃತಪ್ರಾಯ ಸ ಜೀವನ್ಮುಕ್ತ ಇಷ್ಯತೆ. ಯಾವನ ಪ್ರಜ್ಞೆಯು ಸ್ಥಿರವಾಗಿ ಇರುವುದೋ, ಯಾವನ ಆನಂದವು ನಿರಂತರವಾಗಿ ಇರುವುದೋ, ಯಾವನಿಗೆ ಪ್ರಪಂಚವು ಮರೆತು ಹೋದಂತೆ ಇರುವುದೋ ಅವನು ಜೀವನ್ಮುಕ್ತ ಎನಿಸಿಕೊಳ್ತಾನೆ. 3 ವಿಷಯವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ 427ನೇ ಶ್ಲೋಕ ಉಂಟಲ್ಲ, ಸ್ಥಿತಪ್ರಜ್ಞೋ ಯತಿರಯಂ ಅಂತ, ಅದು ಮುಂದಿನ ಎಲ್ಲ ಶ್ಲೋಕಗಳಿಗೂ ಬೀಜಭೂತವಾದ ಶ್ಲೋಕ. ಕೆಲವೊಂದು ಶಬ್ದ ಉಂಟು, ಯಸ್ ಸದಾನಂದಮಶ್ನುತೆ, ಯಾವನು ಸದಾ ಆನಂದವನ್ನು ಅನುಭವಿಸ್ತಾನೋ ಅನ್ನೋದು ಅದು ಸೆಂಟರ್ ವಾಕ್ಯ. ಅದು ಈ ವಾಕ್ಯದ ಆಧಾರದ ಮೇಲೆ ಮುಂದಿನ ಎಲ್ಲ ಶ್ಲೋಕಗಳು ಸಹ ಬೆಳೀತಾ ಬಂದಿವೆ. ಅದನ್ನು ಹೇಳೋದಕ್ಕೆ ಮುಂದಿನ ಎಲ್ಲ ಶ್ಲೋಕಗಳು ಹೊರಟು ನಿಂತಿವೆ, ಅದನ್ನು ವಿವರಿಸ್ತವೆ. ಅಲ್ಲಿ ಹೇಳಿದ್ದೇನು ಅಂದರೆ, ಅದು ಸೂತ್ರಪ್ರಾಯವಾದಂತಹ ಶ್ಲೋಕ. ಯಸ್ ಸದಾನಂದಮಶ್ನುತೆ, ಯಾಕೆಂದರೆ ಬ್ರಹ್ಮನಲ್ಲಿಯೇ ಅವನ ಮನಸ್ಸು ಲೀನವಾಗಿ ಬಿಟ್ಟಿದೆ. ಆದ್ದರಿಂದ ಸರ್ವಂ ತಸ್ಯ ಸ್ವರೂಪಂ. ಈ ಶ್ಲೋಕದಲ್ಲಿ ಇನ್ನು ಮುಂದೆ ಹೇಳಿದ ಎಲ್ಲ ಶ್ಲೋಕಗಳಲ್ಲೂ ಬರುವಂತಹದ್ದೆಲ್ಲ ಅವನ ವಿಚಾರ. ಆದ್ದರಿಂದ ಒಂದು ಶಬ್ದವನ್ನು ಆಚೆ ಈಚೆ ಅಲ್ಲಾಡಲಿಕ್ಕೆ ಹೋಗಬೇಡಿ ಅಂತಾರೆ, ಯಾಕೆಂದರೆ ಅದು ಜ್ಞಾನಿಯ ವಿಚಾರ.
ಆ ಜ್ಞಾನಿಯ ವಿಚಾರವನ್ನು ಕುರಿತು ಬಂದಂತಹ ಶಬ್ದ ಅದು ಸಾಕ್ಷಾತ್ ಸರಸ್ವತಿಯೇ ಇಟ್ಟಂತಹ ಶಬ್ದ. ಹಾಗಾಗಿ ಅದು ಯಾವುದನ್ನು ಉಪೇಕ್ಷೆ ಮಾಡಬೇಡಿ ಅಂತ ಹೇಳ್ತಾ ಆ ಜೀವನ್ಮುಕ್ತ ಅವನು ಹೇಗಿರ್ತಾನೆ, ಯಸ್ಯ ಸ್ಥಿತ ಭವೇತ್ ಪ್ರಜ್ಞಾ, ಅವನ ಪ್ರಜ್ಞೆ ಆ ಬ್ರಹ್ಮವಸ್ತುವಿನಲ್ಲಿಯೇ ಲೀನವಾಗಿದೆ. ಹಾಗಿದ್ದರಿಂದ ಅವನು ಜೀವನ್ಮುಕ್ತ. ಇದು ಮೊದಲನೇದು. ಅಂದರೆ ಏನು ಅಂದರೆ ಯಾವಾಗಲೂ ಅವನ ಪ್ರಜ್ಞೆ ಬ್ರಹ್ಮವಸ್ತುವಿನಲ್ಲಿಯೇ ಇದೆ, ಆದ್ದರಿಂದ ಅವನು ಜೀವನ್ಮುಕ್ತ. ನಂಬರ್ 1. ಮತ್ತು ಎರಡನೇದು ಏನು ಕೇಳಿದರೆ, ಏವಂ ಯಸ್ಯ ಆನಂದ ನಿರಂತರ ಸ ಜೀವನ್ಮುಕ್ತ, ಅವನ ಆನಂದಕ್ಕೆ ಯಾವುದೇ ಕುಂದಿಲ್ಲ, ಅದಕ್ಕೆ ಯಾವಾಗಲೂ ಸಹ ಕ್ಷಯ ಅನ್ನುವುದು ಇಲ್ಲ, ಆದ್ದರಿಂದ ಜೀವನ್ಮುಕ್ತ. ಇದು ಎರಡನೇದು. ಮತ್ತೆ ಮೂರನೇದು, ಅವನಿಗೆ ಪ್ರಪಂಚ ವಿಸ್ಮೃತಪ್ರಾಯವಾಗಿ ಬಿಟ್ಟಿದೆ, ಆದ್ದರಿಂದ ಅವನು ಜೀವನ್ಮುಕ್ತ. ನೆನ್ಪಿಟ್ಟುಕೊಳ್ಳೋದಕ್ಕೆ 3 ವಾಕ್ಯ. ಯಾವನ ಮನಸ್ಸು ಸದಾ ಆನಂದ ಭರಿತವಾಗಿರುತ್ತದೆಯೋ ಅವನು ಜೀವನ್ಮುಕ್ತ. ನಾವು ಇದನ್ನು ಗಮನಿಸಬೇಕು. ಅದಾದ ಮೇಲೆ ಯಾವನು ಸದಾ ಆ ಬ್ರಹ್ಮಚಿಂತನೆಯಲ್ಲಿಯೇ ಇರ್ತಾನೋ ಅವನು ಜೀವನ್ಮುಕ್ತ. ಯಾವನಿಗೆ ಈ ಪ್ರಪಂಚದ ಆಗು ಹೋಗುಗಳ ಅರಿವೇ ಇಲ್ಲವೋ ಅವನು ಜೀವನ್ಮುಕ್ತ. 3 ಲಕ್ಷಣವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ಅಷ್ಟೇ. ಮತ್ತವನು ಹೇಗಿರ್ತಾನೆ ಕೇಳಿದರೆ, ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಆದ್ರೂ ಸಹ ಇಂತಹ ಆ ಬ್ರಹ್ಮವಸ್ತುವಿನಲ್ಲೇ ತನ್ನ ಮನಸ್ಸನ್ನು ಹುದುಗಿಸಿಕೊಂಡಿರುವಂಥವನು ಲೋಕದ ಹಿತಕ್ಕಾಗಿ ಕೆಲವು ಸಲ ಬಹಿರ್ಮುಖನಾಗ್ತಾನಂತೆ. ನೋಡಿ, ಆ ವಾಕ್ಯ ಬಂತು ಈಗ ತಾನೇ. ನಾನು ಆ ಗುರುಗಳ ವಿಚಾರವನ್ನು ಹೇಳಿದೆ, ಲೋಕದ ಹಿತಕ್ಕಾಗಿ ಬಹಿರ್ಮುಖರಾಗ್ತಾರೆ ಅಂತ. ಯಾವತ್ತೂ ಬಹಿರ್ಮುಖರಾಗದೇ ಇರುವಂಥವ್ರು ಧಡ್ 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 ಅಂತ ಬಂದೇ ಬಿಟ್ರು ಅಂತ ಆ ಅಂಚೆ ಕಚೇರಿಯ ಗುಮಾಸ್ತನ ಜೊತೆಗಿರುವಂಥ ವ್ಯಕ್ತಿಗಳು ಅವರೇ ಆಶ್ಚರ್ಯಪಟ್ಟರು ಅಂತ. ಕಾರಣ ಇಷ್ಟೇ, ಆ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಯಾವುದೋ ಜನ್ಮದ ಸಂಸ್ಕಾರ ಗಟ್ಟಿ ಇತ್ತು ಅವನಿಗೆ. ಅದಕ್ಕೋಸ್ಕರ ಅವನಿಗೊಂದು ಮಾರ್ಗದರ್ಶನ ಮಾಡಬೇಕಿತ್ತು ಅಷ್ಟೇ. ಅದಕ್ಕೆ ಸಮಾಧಾನ, ಇನ್ನೇನು ಸಮಾಧಾನ ನಮಗೆ ಸಿಗುವುದಿಲ್ಲ. ಅವನು ಪ್ರಾರಬ್ಧ ಕರ್ಮದ ಪಾಪದ ಕ್ಷಯ ಆಗಬೇಕಿತ್ತು, ಹಾಗಾಗಿ ಮಾರ್ಗದರ್ಶಕರು ಅಂದರು ಅಷ್ಟೇ. ಇಷ್ಟು ಬಿಟ್ಟರೆ ನಾವೇನು ಹೇಳೋಕ್ಕಾಗುತ್ತೆ? ಏನೂ ಅದಕ್ಕೆ ಉತ್ತರ ಸಿಗುವುದಿಲ್ಲ. ಹಾಗಾಗಿ ಅವರು ಆವಾಗ ಬಹಿರ್ಮುಖರಾಗಿ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ, ಲೋಕದಲ್ಲಿ ಆ ಆತ್ಮಜ್ಞಾನದ ವಿಚಾರವನ್ನು ತಿಳಿಸೋದಕ್ಕೆ ಅಂತೇಳಿ ಆಗಾಗ ಅವರು ಬಹಿರ್ಮುಖರಾಗ್ತಾರೆ. ಕೇವಲ ಶಿಷ್ಯರ ಹಿತಕ್ಕಾಗಿ, ಲೋಕದ ಹಿತಕ್ಕಾಗಿ ಬಹಿರ್ಮುಖರಾಗ್ತಾರೆ ಅಷ್ಟೇ ಹೊರತು ಸಹ ಅವರಿಗಾಗಿ ಅಲ್ಲ. ಇಷ್ಟು ಹೇಳಿ ಪ್ರಪಂಚ ಅವರಿಗೆ ಇದ್ದು ಇಲ್ಲದಂತೆ ಅವರು ಅದನ್ನು ಮರೆತಿರ್ತಾರೆ. ಅಂದರೆ ಕಂಡರೂ ಸಹ ಕಾಣದೇ ಇರೋ ಹಾಗೆ ಇರ್ತಾರೆ. ಇಷ್ಟು ಈ ಶ್ಲೋಕದ ಅರ್ಥ. ಮತ್ತು ಮುಂದೆ 430ನೇ ಶ್ಲೋಕ. ಈಗ ಸುಷುಪ್ತಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳ್ತಾರೆ. ಬಹಳ ಒಂದೊಂದು ಶ್ಲೋಕವೂ ರಸಭಟ್ಟಿ ಒಂದು ಥರ. ಅದ್ರ ಒಂದನ್ನು ನಾವು ಎಷ್ಟು ಆ ಎತ್ತರಕ್ಕೆ ಹೋಗ್ತೇವೆ ಅನ್ನೋದಷ್ಟೇ ಕ್ವಶನ್ ಮಾರ್ಕ್. ಲೀನಧೀರಪಿ ಜಾಗರ್ತಿ ಯೋ ಜಾಗೃದ್ಧರ್ಮವರ್ಜಿತ ಬೋಧೋ ನಿರ್ವಾಸನೋ ಯಸ್ಯ ಸ ಜೀವನ್ಮುಕ್ತ ಇಷ್ಯತೆ. ಇನ್ನೊಂದು ಸಲ, ಲೀನಧೀರಪಿ ಜಾಗರ್ತಿ ಯೋ ಜಾಗೃದ್ಧರ್ಮವರ್ಜಿತ ಬೋಧೋ ನಿರ್ವಾಸನೋ ಯಸ್ಯ ಸ ಜೀವನ್ಮುಕ್ತ ಇಷ್ಯತೆ. ಎಲ್ಲ ಶ್ಲೋಕದಲ್ಲೂ ಹಾಗೆ ಬರುತ್ತೆ, ಸ ಜೀವನ್ಮುಕ್ತ ಸ ಜೀವನ್ಮುಕ್ತ ಅಂತ ಬರ್ತಾ ಇರುತ್ತೆ. ಕೊನೆಯ ಸಾಲು ಸಮಾನ ಎಲ್ಲ ಶ್ಲೋಕಗಳಲ್ಲೂ. 3 ಸಾಲುಗಳಲ್ಲಿ ಹೊಸ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಏನು ಈ ಶ್ಲೋಕದ ಅರ್ಥ ಅಂದರೆ, ಯಾವನ ಮನಸ್ಸು ಲಯವಾಗಿದ್ದರೂ ಎಚ್ಚರವಾಗಿ ಇರುವುದೋ, ಆದರೂ ಅದು ಎಚ್ಚರದ ಧರ್ಮ ಅಲ್ಲವೋ, ಮತ್ತು ಯಾವನ ಮನಸ್ಸಿಗೆ ಯಾವ ವಾಸನೆಯೂ ಅಂಟಿರಲಾರದೋ ಅವನು ಜೀವನ್ಮುಕ್ತ. ಇದು ಜೀವನ್ಮುಕ್ತನ ಲಕ್ಷಣ. ಜೀವನ್ಮುಕ್ತನ ಲಕ್ಷಣ ಅಂತ ಹೇಳ್ತಾರೆ. ನಮಗೇನು ಅರ್ಥ ಆಗುತ್ತೆ ಇದು ಅಂತ ಕೇಳಿದರೆ ಬಹಳ ಕಷ್ಟಪಡಬೇಕು. ಆದರೂ ಈ ಶ್ಲೋಕದ ಅರ್ಥಗಳನ್ನೆಲ್ಲ ನೋಡಬೇಕು. ತುಂಬ ಸ್ವಾರಸ್ಯ ತುಂಬಿ ಕೊಟ್ಟಂತಹ ಪದ್ಯಗಳು. ಸುಷುಪ್ತಿಯ ವಿಚಾರವನ್ನು ಹೇಳ್ತಾರೆ ಇದರೊಳಗೆ. ನೋಡಿ, ನಾವು ಗಾಢನಿದ್ರೆಗೆ ಹೋಗ್ತೇವೆ. ಗಾಢನಿದ್ರೆಗೆ ಹೋದಾಗ ನಮಗೆ 2 ಇರುತ್ತೆ ಅಂತ ನಾನು ಅವತ್ತಿಂದನೂ ಹೇಳ್ತಾ ಬಂದೇನೆ. ಒಂದು ಸುಖದ ಅನುಭವ,
ಆದರೆ ಆ ಸುಖವನ್ನು ಅನುಭವಿಸ್ತಾ ಇರುವಾಗ ನನಗೆ ಸುಖ ಆಗ್ತಾ ಇದೆ ಅಂತ ಗೊತ್ತಾಗದೇ ಇರುವ ಅಜ್ಞಾನ ಎರಡೂ ಉಂಟು ಅಂತ ಅಲ್ವಾ. ಇದು ಸುಷುಪ್ತಿಯಲ್ಲಿ ಉಂಟು. ಯಾಕೆ ಹೀಗಾಗುತ್ತೆ ಕೇಳಿದರೆ, ಗಾಢ ನಿದ್ರೆ ಅಂದರೆ ನಮ್ಮ ಮನಸ್ಸು ಅಜ್ಞಾನದಲ್ಲಿ ಮುಳುಗುವುದು. ಅದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ಅವ್ಯಕ್ತ ಅಂತ ಕರೀತಾರೆ. ಅಜ್ಞಾನದಲ್ಲಿ ಅದು ಮುಳುಗಿದ್ರೆ ಮನಸ್ಸು, ಅದಕ್ಕೆ ಏನಂತ ಹೆಸರು? ನಿದ್ರೆ ಅಂತ ಅರ್ಥ. ಅಂದರೆ ಏನಂತ ಹೇಳ್ದಂಗಾಯ್ತು ಗೊತ್ತಾ? ನಾನು ನಿದ್ದೆ ಮಾಡಬೇಕು ಅಂದರೆ ನಾನು ಅಜ್ಞಾನ ಸ್ಥಿತಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ದಂಗಾಯ್ತು. ಆದರೆ ನಾವು ಹಂಗೆ ಹೇಳ್ತೇವಾ? ಬೇಜಾರಾಗ್ತದೆ ನಮಗೆ, ಹೇಳೋದಿಲ್ಲ ನಾವು. ಅದೇ ಸತ್ಯವಾದ ಮಾತು. ಯಾಕೆಂದರೆ ಮನಸ್ಸು ಅಜ್ಞಾನದಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಈಗ ನಾವು ಒಂದು ಲಡ್ಡು ಮಾಡಿದ್ದೇವೆ, ಅದು ನಮ್ಮ ಮನಸ್ಸು ಅಂತ ಅಂದ್ಕೊಳ್ಳಿ. ಅದನ್ನು ಮಾಡಿದಂತಹ ಒಂದು ಪಾಯಸದಲ್ಲಿ ಮುಳುಗಿಸೋಣ. ಈಗ ಪ್ರಶ್ನೆ ಇಷ್ಟೇ, ಆ ಲಡ್ಡು ಎಲ್ಲಿ ಮುಳುಗಿದೆ? ಪಾಯಸದಲ್ಲಿದೆ. ಪಾಯಸ ಸಿಹಿಯಾಗಿದ್ದರೆ ಸಿಹಿಯಾದ ಪಾಯಸದಲ್ಲಿ ಮುಳುಗಿತು. ಅಕಸ್ಮಾತ್ತಾಗಿ ಪಾಯಸ ಸಿಗಲಿಲ್ಲ, ನಮಗದನ್ನು ಮುಳುಗಿಸ್ಬೇಕು. ಹುಳಿ ಸಾಂಬಾರಲ್ಲೂ ಮುಳುಗಿಸ್ಬಿಟ್ಟಿವಿ. ಅದರ ಹಣೆ ಬರ ಏನಾಯಿತು? ಹುಳಿಯೇ ಅಲ್ವಾ? ಹಾಗೆಯೇ ಅಜ್ಞಾನದಲ್ಲಿ ನಮ್ಮ ಮನಸ್ಸು ಲೀನವಾಗುವಿಕೆಯೇ ನಮ್ಮ ನಿದ್ರಾವಸ್ಥೆ. ಸ್ವಪ್ನಾವಸ್ಥೆ ಅಲ್ಲ, ಗಾಢ ನಿದ್ರಾವಸ್ಥೆ. ಹಾಗಾಗಿ ಸುಷುಪ್ತಿ ಅಂದರೂ ಒಂದೇ, ಮನಸ್ಸು ಅಜ್ಞಾನದಲ್ಲಿ ಲೀನ ಆಗುವುದು ಅಂದರೂ ಒಂದೇ. ನಾವು ಅದು ಬೇಜಾರಾಗೋದು ಬೇಡ ಅಂತ ಸ್ವಲ್ಪ ಹೈಟೆಕ್ ಶಬ್ದವನ್ನು ಉಪಯೋಗಿಸ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಆಯಿತು. ಅಂದರೆ ಗಾಢ ನಿದ್ರಾವಸ್ಥೆಯಲ್ಲಿ ಮನಸ್ಸು ಅಜ್ಞಾನದಲ್ಲಿ ಲಯವಾಗುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಅಲ್ಲೂ ಲಯ ಆಗತ್ತೆ. ಆದರೆ ಅಜ್ಞಾನದಲ್ಲಿ ಅಲ್ಲ, ಪರಬ್ರಹ್ಮ ವಸ್ತುವಿನಲ್ಲಿ ಲಯ ಆಗೋದು ಅನ್ನೋದು ಎರಡೂ ಕಡೆಗೂ ಸಮಾನ. ಅದಕ್ಕೋಸ್ಕರ ನಾನು ಆ ಲಡ್ಡಿನ ಉದಾಹರಣೆ ಕೊಟ್ಟೆ, ನಾನು ಅರ್ಥ ಆಗಲಿ ಅಂತ. ಪ್ರಶ್ನೆ ಇಷ್ಟೇ, ಗಾಢ ನಿದ್ರಾವಸ್ಥೆಯಲ್ಲಿ ಅಜ್ಞಾನದಲ್ಲಿ ಲಯ ಆಗತ್ತೆ, ಅಜ್ಞಾನವೂ ಉಂಟು, ಸುಖದ ಅನುಭವವೂ ಸ್ವಲ್ಪ ಉಂಟು. ಹೊರಗೆ ಬಂದ ತಕ್ಷಣ ಸಂಸಾರ ಅಂಟತ್ತೆ ಮತ್ತೆ. ಆದರೆ ಸಮಾಧಿ ಸ್ಥಿತಿಯಲ್ಲಿ ಲಯವಾಗುವುದು ಬ್ರಹ್ಮವಸ್ತುವಿನಲ್ಲಾದ್ರಿಂದ ಅಲ್ಲಿ ಆ ಕ್ಷಣದಲ್ಲೂ ಸಹ ಅವನಿಗೆ ಅನುಭವ ಆಗ್ತಾನೇ ಇರುತ್ತೆ. ತನ್ನ ಸ್ವರೂಪ ಜ್ಞಾನ ಇರುತ್ತೆ. ಹೊರಮುಖ ಆದಮೇಲೂ ಸಹ ಮತ್ತೆ ಪುನಃ ಪ್ರಪಂಚಕ್ಕೆ ಅವನು ಅಂಟಿಕೊಳ್ಳೋದಿಲ್ಲ. ಹಾಗಾಗಿ ಈಗ ಅಂದರೆ ಈ ಸಮಾಧಿ ಸ್ಥಿತಿಯಲ್ಲಿ ಅವನು ಚಿನ್ಮಾತ್ರ ವಸ್ತುವಿನಲ್ಲಿ, ಜ್ಞಾನದಲ್ಲಿಯೇ, ಆತ್ಮವಸ್ತುವಿನಲ್ಲಿಯೇ ಅವನು ಲಯವಾಗಿದ್ದಾನೆ. ಅದಕ್ಕೋಸ್ಕರ ಹೇಳ್ತಾರೆ, ಅಜ್ಞಾನದಲ್ಲಿ ಲಯವಾದರೆ ನಿದ್ರೆ, ಚಿನ್ಮಾತ್ರ ವಸ್ತುವಿನಲ್ಲಿ ಲಯವಾದರೆ ಸಮಾಧಿ. ಹಾಗಾಗಿಯೇ ಈ ಸಮಾಧಿ ಸ್ಥಿತಿ ಉಂಟಲ್ಲ, ಅದು ನಿದ್ರಾವಸ್ಥೆ ಅಲ್ಲ. ಅದನ್ನು ಹೇಳಬೇಕು. ಯಾಕೆಂದರೆ ನಿದ್ರೆ ಆಗಬೇಕಿದ್ರೆ ಮನಸ್ಸು ಅಜ್ಞಾನದಲ್ಲಿ ಲೀನ ಆಗಬೇಕು. ಸಮಾಧಿಯಲ್ಲಿ ಅಜ್ಞಾನದಲ್ಲಿ ಲೀನ ಆಗೋದಿಲ್ಲ, ಬ್ರಹ್ಮವಸ್ತುವಿನಲ್ಲಿ ಲೀನ ಆಗುತ್ತೆ. ಹೊರಗಿನ ಜನರ ದೃಷ್ಟಿಯಲ್ಲಿ ನಿದ್ದೆ ಮಾಡದಂತೆ, ಆದರೆ ಅವನು ನಿದ್ದೆ ಮಾಡೋದಿಲ್ಲ. ಹಾಗಾಗಿ ಅವನು ಲೀನಧೀರಪಿ ಜಾಗರ್ತಿ. ಮನಸ್ಸು ಒಳಗೆ ಲೀನವಾದದ್ದಿದ್ರೂ ಸಹ ಅವನು ಜಾಗರ್ತಿ, ಅವನು ಎಚ್ಚರವಾಗಿದ್ದಾನೆ. ಹಾಗಾಗಿ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಮತ್ತೆ ಹೇಗಿರ್ತಾನೆ ಅಂದರೆ ಆ ಸ್ಥಿತಿಯಲ್ಲಿ ನಷ್ಟ ಅವಿದ್ಯ, ಅವನಲ್ಲಿ ಅಜ್ಞಾನದ ಲೇಷವೂ ಇಲ್ಲ. ಸಂಪೂರ್ಣವಾಗಿ ಆ ಅಜ್ಞಾನ ನಿದ್ರೆ ನಾಶ ಆಗಿಬಿಟ್ಟಿದೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಅನಾವೃತ ಆತ್ಮ ಸಂಬಂಧ ಸಕಲ ಪದಾರ್ಥತ್ವಾತ್ ಸ್ವಾವ್ಯತಿರೇಕೇಣ ಸರ್ವಂ ಉಪಲಭತ ಇತಿವ. ಆ ಗಾಢ ನಿದ್ರಾವಸ್ಥೆಯಲ್ಲಿ ಏನಾಗುತ್ತೆ ಕೇಳಿದರೆ, ಅಜ್ಞಾನದ ಆವರಣೆಯಿಂದಾಗಿ ನಮ್ಮ ಸ್ವರೂಪ ಪೂರ್ತಿ ಕವರ್ ಆಗಿಬಿಡುತ್ತೆ. ಈಗ ಅಜ್ಞಾನ ಸ್ಥಿತಿ ಅಲ್ಲ, ಸಮಾಧಿ ಸ್ಥಿತಿ ಆದ್ರಿಂದ ಆತ್ಮವಸ್ತು ಅದಕ್ಕೆ ಯಾವುದೇ ಆವರಣ ಇಲ್ಲ, ಅದು ಪೂರ್ತಿ ತೆರೆದುಕೊಂಡಿದೆ. ಹಾಗಾಗಿ ಸುಖವೋ ಸುಖ ಅವನಿಗೆ. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಇನ್ನೊಂದು ಕಾಣೋದಿಲ್ಲ ಸಮಾಧಿ ಸ್ಥಿತಿಯಲ್ಲಿ. ನಮ್ಮ ನಿದ್ರಾವಸ್ಥೆಯಲ್ಲಿ ಏನೂ ಗೊತ್ತಾಗೋದಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಅಂತ. ಸೂಕ್ಷ್ಮವಾದ ವಿಚಾರ, ಆದರೆ ಎಳೆ ಎಳೆಯಾಗಿ ಹೇಳ್ತಾರೆ ಅದನ್ನು. ಹಾಗಿದ್ರೆ ಎಚ್ಚರ ಮತ್ತು ನಿದ್ರಾವಸ್ಥೆಗೆ ಏನು ವ್ಯತ್ಯಾಸ? ನಿದ್ರಾವಸ್ಥೆಯಲ್ಲಿ ಏನೂ ಗೊತ್ತಾಗೋದಿಲ್ಲ, ಅನುಭವಿಸ್ತಾ ಇರುವ ಆನಂದವೂ ಗೊತ್ತಾಗೋದಿಲ್ಲ. ಮತ್ತು ಎಚ್ಚರ ಅಂದರೆ
ಇಂದ್ರಿಯೈ ಅರ್ಥೋಪಲಬ್ಧಿ. ನಮ್ಮ ಈ ಪಂಚೇಂದ್ರಿಯಗಳು ಹೊರಗಿನ ವಿಷಯವನ್ನು ಅನುಭವಿಸ್ತಾ ಇದ್ದರೆ ಅದಕ್ಕೆ ಎಚ್ಚರ ಅಂತ ಹೆಸರು. ಅಷ್ಟೇ ಸಿಂಪಲ್ ಅದಕ್ಕೆ ಡೆಫಿನೇಷನ್. ಇಂದ್ರಿಯಗಳು ಹೊರಗಿನ ವಸ್ತುವನ್ನು ಅನುಭವಿಸ್ತಾ ಇದ್ದರೆ ಅದಕ್ಕೆ ಎಚ್ಚರ. ನೀವು ಹೇಳ್ಬೋದಲ್ಲ, ನಾವು ಈಗೇನು ಅನುಭವಿಸ್ತಾ ಇಲ್ವಲ್ಲ ಅಂತ. ಮನಸ್ಸಿನಿಂದ ಉಪನ್ಯಾಸ ಕೇಳ್ತಾ ಇದ್ದೀರಲ್ಲೋ, ಕಿವಿ ಕೆಲಸ ಮಾಡ್ತಾ ಉಂಟಾ ಇಲ್ವೋ? ಅದು ಜ್ಞಾನೇಂದ್ರಿಯ ಹೌದಾ ಅಲ್ವೋ? ಅಲ್ಲ, ಮತ್ತೆ ನೀವು ಹೌದು ನಾನು ವಾಗಿಂದ ಉಪನ್ಯಾಸ ಮಾಡ್ತಾ ಇದ್ದೇನೆ ಇಲ್ವೋ? ನೀವು ಮಾನಸಿಕವಾಗಿ ನನ್ನ ಜೊತೆಗೆ ಬರ್ತಾ ಇದ್ದೀರಿ ಅಂತ ನಿಮ್ಮ ಮುಖಭಾವ ನೋಡಿದ ತಕ್ಷಣ ನಂಗೆ ಅರ್ಥ ಆಗುತ್ತಾ ಇಲ್ವೋ? ಇದೆಲ್ಲ ಈ ಜಾಗೃತ ಅವಸ್ಥೆಯಲ್ಲಿ ನಮಗೆ ಗೊತ್ತಾಗುವಂತಹದ್ದು. ಆದರೆ ನಿದ್ದಾವಸ್ಥೆಯಲ್ಲಿ ಇದು ಗೊತ್ತಾಗೋದಿಲ್ಲ. ಹಾಗಾಗಿ ಇಂದ್ರಿಯೈ ಅರ್ಥೋಪಲಬ್ಧಿ ಜಾಗೃತಂ. ಇಂದ್ರಿಯಗಳಿಂದ ನಾವು ಹೊರಗಿನ ವಿಷಯವನ್ನು ಗ್ರಹಿಸ್ತೇವೆ ಅಂದರೆ ಎಚ್ಚರವಾಗಿದ್ದಾನೆ ಅಂತ ಅರ್ಥ. ಅದು ಗ್ರಹಿಸೋದಿಲ್ಲ ಅಂದರೆ ಅವನು ಅಜ್ಞಾನದಲ್ಲಿ ಡೂಬ್ಗಯ ಅಂತ ಅರ್ಥ, ಮುಳುಗೆ ಹೋಗ್ಬಿಟ್ಟಿದ್ದಾನೆ ಅಂತ ಅರ್ಥ. ಹಾಗಿದ್ರೆ ಈ ಸಮಾಧಿ ಸ್ಥಿತಿಗೆ ಹೋಗಿದ್ದಾನಲ್ಲ, ಅವನು ನಿದ್ದೆ ಮಾಡಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಏನು ಹೇಳಬೇಕು? ಅವನು ಎಚ್ಚರವಾಗಿದ್ದಾನೆ ಅಂತಲೇ ಹೇಳಬೇಕು. ಯಾಕೆಂದರೆ ಆನಂದ ಅನುಭವ ಆಗ್ತಾ ಉಂಟು ಅವನಿಗೆ, ಆದರೆ ಇಂದ್ರಿಯಗಳ ಮೂಲಕ ಅಲ್ಲ. ಒಂದು ಜಾಗರೇಪಿನ ಪೂರ್ವವತ್ ಸ್ಥೂಲ ದೇಹಾಭಿಮಾನ ಇತ್ಯಾಹ. ಆ ಸಮಾಧಿ ಸ್ಥಿತಿಯ ಎಚ್ಚರ ಸ್ಥಿತಿಯಲ್ಲೂ ಸಹ ಅವನಿಗೆ ಈ ಸ್ಥೂಲ ದೇಹದ ಅಭಿಮಾನ ಇಲ್ಲ. ನಮಗೆ ಎಚ್ಚರ ಆದ ತಕ್ಷಣ ಮೊದಲು ನಾವು ನೋಡ್ಕೊಳ್ಳೋದೆ ಕೈ ಕಾಲು ಮುಖ ಎಲ್ಲ. ಸ್ಥೂಲ ದೇಹದ ಅಭಿಮಾನ ಅವನಿಗೆ ಆ ಅಭಿಮಾನ ಇಲ್ಲ. ಹಾಗಾಗಿ ಅವನು ಎಚ್ಚರ ಆದರೂ ಸಹ ಎಚ್ಚರದ ಧರ್ಮ ಅವನಿಗಿಲ್ಲ. ಒಂಥರ ಪೂರ್ತಿ ಹಿಂದೆ ಮುಂದೆ ಹಿಂದೆ ಮುಂದೆ ಹೇಳ್ತಾರೆ, ಆದಷ್ಟು ಸತ್ಯವಾದ ವಿಚಾರ. ಎಚ್ಚರವಾಗಿಲ್ವೋ? ಎಚ್ಚರವಾಗಿದ್ದಾನೆ. ಆದರೆ ನಮಗೆ ಎಚ್ಚರದಲ್ಲಿರುವ ಹಾಗೆ ದೇಹಾಭಿಮಾನ ಉಂಟೋ? ದೇಹಾಭಿಮಾನ ಇಲ್ಲ. ದೇಹಾಭಿಮಾನ ಇಲ್ಲದಿಂದ ನಾವು ನಿದ್ದೆ ಮಾಡಿದ್ದಾನೆ ಅಂತ ಹೇಳೋಣ? ಇಲ್ಲ, ಯಾಕೆಂದ್ರೆ ಸುಖದ ಅನುಭವ ಆಗ್ತಾ ಉಂಟು. ಆದರೆ ನಮಗದು ಆಗ್ತಾ ಇಲ್ಲ. ಏನು ಹೇಳಬೇಕು ಇದನ್ನ? ಅದಕ್ಕೋಸ್ಕರ ಹೇಳ್ತಾರೆ, ಅವನು ನಿದ್ದೆ ಮಾಡಿದ್ರು ನಿದ್ದೆ, ಅವನು ಏನು ಎಚ್ಚರ ಆದರೂ ಎಚ್ಚರ ಆದಂಗಲ್ಲ, ನಿದ್ದೆ ಮಾಡದಂತೆ ತೋರಿದ್ರು ನಿದ್ದೆ ಮಾಡದಂತೆ ಅಲ್ಲ. ಹೀಗೆಲ್ಲ ಹೇಳ್ತಾ ಯೋ ಜಾಗ್ರತ್ ಧರ್ಮ ವರ್ಜಿತ. ಮತ್ತಷ್ಟೇ ಅಲ್ಲ, ಯಾಕೆ ಕೇಳಿದರೆ ನಮಗೆ ಎಚ್ಚರ ಆಯಿತು ಅಂದ ತಕ್ಷಣ ರಾಗ, ದ್ವೇಷ, ಇನ್ನೂ ಏನೇನೆಲ್ಲ ಸೇರಿಸಿ ಅಷ್ಟೋತ್ತರ ರಸಗಳನ್ನು, ಹೊಟ್ಟೆ ಕಿಚ್ಚು, ಅವರ ಬಂದ್ಬಿಟ್ರ ಕಣ್ಣಿಗೆ ಬಿದ್ರಲ್ಲ ಅವರು, ಹೀಗೆ ಅಂತ ಇತ್ಯಾದಿ 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 ಎಲ್ಲ ನಮ್ಮ ಈ ಎಚ್ಚರಾವಸ್ಥೆಯಲ್ಲಿ 10 ಥರದ ಕಾಲುಷ್ಯ ಕಾಡ್ತಾ ಇರುತ್ತೆ. ಅವನಿಗೆ ಎಚ್ಚರ ಆದರೂ ಸಹ ಇದು ಯಾವುದೂ ಸಹ ಇಲ್ಲ. ಹಾಗಾಗಿ ಅವನು ಎಚ್ಚರಾಗಿದ್ದಾನೆ ಅಂತ ಹೇಳೋಣವಾ? ನಮ್ಮ ಎಚ್ಚರ ಧರ್ಮ ಅವನಿಗೆ ಅನ್ವಯಿಸೋದಿಲ್ಲ. ಹಾಗಾಗಿ ಅವನು ಎಚ್ಚರ ಆದರೂ ಎಚ್ಚರವಾಗಿ ಇಲ್ಲ. ಹೀಗೆ ಹೇಳ್ತಾ ಹೇಳ್ತಾ ಆತ್ಮವಶ್ಯೈರ ವಿಧೇಯಾತ್ಮ ಸಶಾಂತಿ ಮಧಿಗಚ್ಚತಿ. ಆ ಜಾಗ್ರದ ಅವಸ್ಥೆಯಲ್ಲೂ ಶಾಂತವಾಗಿ ಇರ್ತಾನೆ. ನಾವು ನಿದ್ದೆ ಮಾಡಿದರೂ ಶಾಂತವಾಗಿರಲ್ಲ. ಯಾಕೆ ಗೊತ್ತಾ? ನಿದ್ದೆ ಅಂದ ತಕ್ಷಣ ಸ್ವಪ್ನಕ್ಕೆ ಜಾರ್ತೇವೆ. ಸ್ವಪ್ನಕ್ಕೆ ಜಾರಿ ಆದಮೇಲೆ ಮತ್ತೆ ಪುನಃ ಶುರು ಆಯಿತು ನೋಡಿ ನಮ್ಮದು. ಎಚ್ಚರದಲ್ಲಿ ಏನೆಲ್ಲ ಮಾತಾಡಿದ್ದು ಅದನ್ನೆಲ್ಲ ನಾವು ಮಾತನಾಡ್ತೇವೆ ಕೆಲವು ಸಲ. ಮತ್ತೆ ಪುನಃ ಯಾರೋ ಬಂದು ಹಿಡಿದ್ರು, ಶುರುವಾಯಿತು ಹೀಗೆ ಅಂತ. ಆಮೇಲೆ ಅಕ್ಕಪಕ್ಕದಲ್ಲಿ ಹೇಳಿಸ್ಬೇಕು, ಏನ್ರಿ ಇದು ಅಂತ ಅಲ್ವಾ? ಹಾಗಾಗಿ ಅವನ ಜಾಗ್ರದ ಅವಸ್ಥೆಯೂ ಅಷ್ಟು ಶಾಂತವಾಗಿರ್ತದೆ. ಹಾಗೆ ಅಂತ ಅವನು ಎಚ್ಚರವಾಗಿಲ್ವ ಅಂತ ಕೇಳಿದ್ರೆ ಎಚ್ಚರವಾಗಿ ಇದ್ದಾನೆ ಅಂತೆಲ್ಲ ಹೇಳ್ತಾ ಸಶಾಂತಿ ಮಧಿಗಚ್ಚತಿ. ಯಾಕೆ ಅಂತ ಕೇಳಿದರೆ, ನಮಗೆ ಆತ್ಮೇತರವಾದ ವಸ್ತುಗಳಲ್ಲಿ ಆತ್ಮ ಎನ್ನುವಂಥ ಬುದ್ಧಿ ಉಂಟು. ಆತ್ಮ ಅಲ್ಲದ ಅಂದರೆ ದೇಹಾದಿಗಳಲ್ಲಿ ಆತ್ಮ ಎನ್ನುವಂಥ ಬುದ್ಧಿ ಉಂಟು. ಆತ್ಮ ವಸ್ತುವನ್ನು ನಾವು ಸಂಪೂರ್ಣವಾಗಿ ಮರೆತಿದ್ದೇವೆ. ಅವನು ಹಾಗಲ್ಲ, ಆತ್ಮೇತರವಾದ ವಸ್ತು ಅನ್ನೋದೇ ಅವನಿಗೆ ಇಲ್ಲ. ಅದನ್ನು ಬಿಟ್ಟು ಅವನಿಗೆ ಇನ್ನೊಂದು ಇಲ್ಲದೇ ಇರೋದಾದ್ರಿಂದ ಅವನು ಸದಾ ಅದರಲ್ಲಿಯೇ ಲೀನನಾಗಿ ಬಿಡ್ತಾನೆ. ಹಾಗಾಗಿ ಅವನಿಗೆ ಆತ್ಮವಸ್ತುವನ್ನು ಬಿಟ್ಟು ಬೇರೆ ಯಾವ ವಸ್ತುಗಳ ಬೇರೆ ಬೇರೆ ವಿಂಗಡಿತವಾದ ಜ್ಞಾನವೇ ಇರೋದಿಲ್ಲ. ಆ ವಸ್ತುಗಳು ಕಂಡ್ರಲ್ವ ಅವನಿಗೆ. ಯಾಕೆಂದರೆ ಅವೆಲ್ಲವೂ ಸಹ ಆತ್ಮವಾಗಿಯೇ ಕಾಣ್ತವೆ, ಪರಬ್ರಹ್ಮ ವಸ್ತುವಾಗಿಯೇ ಕಾಣ್ತವೆ ಅವನಿಗೆ. ನಾನು ಹಿಂದೆ ಹೇಳಿದ್ದೆ, ಈ ನದಿಯಲ್ಲಿ ನೀರು ಮೇಲಿಂದ ಕೆಳಕ್ಕೆ ಬಿದ್ದಾಗ ಈ ಬಬಲ್ಸ್, ಗುಳ್ಳೆಗಳು ಬರ್ತವೆ, ನೊರೆ ಬರ್ತವೆ, ಹಾಗೆಯೇ ಹರ್ಕೊಂಡು ಹೋಗ್ತಾ ಇರ್ತವೆ. ಒಂದು ಗುಳ್ಳೆಗಿಂತ ಒಂದು ಗುಳ್ಳೆ ಬೇರೆ ರೀತಿಯಾಗಿರುತ್ತೆ, ಸೈಜು, ಕಲರು ಎಲ್ಲ. ಸೂರ್ಯನ ಕಿರಣ ಬಿದ್ದಾಗ ಅದರ ಬಣ್ಣವೂ ಸಹ ಬದಲಾವಣೆ ಆಗುತ್ತೆ. ನಮಗೆ ಈ ಗುಳ್ಳೆಗಿಂತ ಈ ಗುಳ್ಳೆ ಬೇರೆ, ಈ ಗುಳ್ಳೆಗಿಂತ ಆ ಗುಳ್ಳೆ ಬೇರೆ, ಎಲ್ಲವೂ ಹೌದು. ಆದರೆ
ನಾವೇನು ಮಾಡ್ತೇವೆ, ಆ ಗುಳ್ಳೆ ಅಂತ ಹೇಳುವಾಗ ಅದಕ್ಕೆ ಆಧಾರವಾದ ನೀರನ್ನೇ ಮರೆತು ಬಿಡ್ತೇವೆ. ಆದರೆ ಜ್ಞಾನಿ ಏನು ಮಾಡ್ತಾನೆ, ಎಲ್ಲ ಗುಳ್ಳೆಗಳಿಗೂ ಸಹ ಆಧಾರವಾದದ್ದೇನು ಕೇಳಿದ್ರೆ ನೀರು ಮಾತ್ರ. ಗುಳ್ಳೆ ಅನ್ನೋದು ವಾಸ್ತವಿಕ ಇಲ್ಲವೇ ಇಲ್ಲ ಅಂತ. ಹಾಗಾಗಿ ಯಾವ ವಸ್ತುವನ್ನು ಸಹ ವಿಂಗಡಿಸಿ ತಿಳಿಯೋದಿಲ್ಲ ಅವನು, ತಿಳಿಲಿಕ್ಕೆ ಆಗೋದಿಲ್ಲ ಅವನಿಗೆ. ಯಾಕೆಂದರೆ ಗುಳ್ಳೆಯೂ ಸಹ ಇಟ್ ಈಸ್ ನಥಿಂಗ್ ಬಟ್ ವಾಟರ್ ಅಂತ ಗೊತ್ತಾದರೆ ನಾವೇನು ಹೇಳಬೇಕು ಸಾಧ್ಯ? ಓನ್ಲಿ ಶೇಪ್, ಒನ್ ನೇಮ್ ಅಷ್ಟೇ ಅಲ್ವಾ? ಹೀಗೆ ಅವನು ಈ ಯಾವುದೇ ಹೊರಗಿನ ವಸ್ತುಗಳ ಜೊತೆ ಪ್ರತ್ಯೇಕವಾಗಿ ನೋಡೋದಿಲ್ಲ, ಅವುಗಳ ಅಟ್ಯಾಚ್ಮೆಂಟ್ ಅಂತೂ ಅವನಿಗೆ ಇಲ್ಲವೇ ಇಲ್ಲ. ಯದೃಚ್ಛೋಪನತೆ ಶ್ವಕ್ಷಿ ದೃಗ್ದ್ರವ್ಯೇಷು ಯಥಾ ಪುನಃ ನೀರಾಗಮೇವ ಪತತಿ ತದ್ವದ್ ಭೋಗೇಶು ಧೀರಧೀಹಿ. ಯಾವ ವಸ್ತುಗಳನ್ನು ನೋಡಿದರೂ ಸಹ ಅವನಿಗೆ ಏನೂ ಸಹ ಆಗೋದಿಲ್ಲ. ಮತ್ತೆ ಹೇಗಿರ್ತಾನೆ ಅವನು? ಸರ್ವಂ ಬ್ರಹ್ಮಮಯಂ ಅಂತ ನೋಡ್ತಾ ಇರ್ತಾನೆ. ಮುಗಿಲಿಲ್ಲ ವಿಷಯ, ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ, ನಾಳೆ ಮುಂದುವರಿಸೋಣ. ಎಲ್ಲರಿಗೂ ನಮಸ್ಕಾರ.